ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕ್ಯಾನ್ಸರ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಹಾಗೂ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸರ್ಜಿಕಲ್ ಆಂಕಾಲಜಿ JNMC ಬೆಳಗಾವಿ ಹಾಗೂ ತಜ್ಞ ವೈದ್ಯರು KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ಸಂತೋಷ್ ಮಠಪತಿ ಸರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಇವತ್ತಿನ ವಿಷಯ ಕ್ಯಾನ್ಸರ್. ಈ ಒಂದು ವಿಷಯದ ಕುರಿತು ನಾವು ಮಾತನಾಡಲಿದ್ದೇವೆ. ಸೊ ಕ್ಯಾನ್ಸರ್ ಎಂದರೇನು, ಅಲ್ಲಿಂದ ಪ್ರಾರಂಭ ಮಾಡೋಣ. ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳಬೇಕಂದ್ರೆ ಕ್ಯಾನ್ಸರ್ ಏನಂದರೆ ನಮ್ಮ ಶರೀರದಲ್ಲಿ ಹಲವಾರು ಸೆಲ್ಸ್ ಇರುತ್ತೆ. ಅದು ರೂಟೀನ್ಲಿ ಡೈಲಿ ಲಕ್ಷಾಂತರ ಸೆಲ್ಸು ಹುಟ್ಕೊಳುತ್ತೆ, ಅದು ತನ್ನ ಕೆಲಸ ಮಾಡುತ್ತೆ. ಆಮೇಲೆ ಆಫ್ಟರ್ ಫಿಕ್ಸ್ ಪೀರಿಯಡ್ ಆಫ್ ಟೈಮ್ ಆದಮೇಲೆ ಅವು ಸಾಯುತ್ತೆ. ಇದು ಆಲ್ ಅಂಡರ್ ವೆಲ್ ಕಂಟ್ರೋಲ್ಡ್ ಸಿಚುವೇಶನ್ಸ್ ಇರುತ್ತೆ. ಕ್ಯಾನ್ಸರ್ ಯಾವಾಗ ಅಂತೀವಂದರೆ ಯಾವಾಗ ಈ ಸೆಲ್ಸು ನಮ್ಮ ನಿಯಂತ್ರಣ ಬಿಟ್ಟು ಬೆಳೆಯುತ್ತದೆ, ಬೆಳೆದು ಬೇರೆ ಅಂಗಗಳೆಲ್ಲ ಹರಡು ಅದರಲ್ಲಿ ಏನು ಪ್ರಾಬ್ಲಮ್ ಮಾಡುತ್ತೆ ಅಲ್ಲ, ಅದಕ್ಕೆ ನಾವು ಕ್ಯಾನ್ಸರ್ ಅಂತ ಅನ್ನಿತೀವಿ. ಸೊ ಅಬ್ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆಫ್ ಅಬ್ನಾರ್ಮಲ್ ಸೆಲ್ಸ್ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಅದು ಕ್ಯಾನ್ಸರ್. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈ ಸೆಲ್ಸ್ ಅಂದ್ರೆ ಊರಿನಲ್ಲಿರೋ ಕಳ್ಳರು ಎಲ್ಲರೂ ಒಂದ್ ಕಡೆ ಸೇರ್ಬಿಟ್ಟಿದಂಗೆ ಆಗ್ಬಿಡುತ್ತೆ. ಅದು ಕ್ಯಾನ್ಸರ್ ಸೆಲ್ಸು ಕೂಡ ದೇಹದಲ್ಲಿ. ಎಸ್ ಸರ್. ಅಂತ ಸಂದರ್ಭದಲ್ಲಿ ಈಗ ದೇಹದಲ್ಲಿ ಈ ಕ್ಯಾನ್ಸರ್ ಸೆಲ್ ಒಂದ್ ಕಡೆ ಕೂಡ್ಲಿಕ್ಕೆ ಕಾರಣ ಏನು, ಅದು ಸ್ವಲ್ಪ ತಿಳಿಸಿ. ಓಕೆ. ಸೊ ಇದು ಕ್ಯಾನ್ಸರ್ ಬರಲಿಕ್ಕೆ ಹಲವಾರು ಫ್ಯಾಕ್ಟರ್ಸ್ ಉಂಟು. ದರ್ ಆರ್ ಸರ್ಟನ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಔಟ್ ಆಫ್ 100 ನೋಡಿದ್ರೆ ಒಂದು 10 to 15% ಏನು ಕ್ಯಾನ್ಸರ್ಸ್ ಇರುತ್ತಲ್ಲ ಅದು ಹೆರಿಡಿಟ್ರಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇನ್ನು ಮಿಕ್ಕಿದ್ದು 85 to 90% ಕ್ಯಾನ್ಸರ್ಸ್ ಏನಿರುತ್ತೆ ಅಲ್ಲ, ಅದು ನಮ್ಮ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿದಿಂದ ಆಗುವ ಕ್ಯಾನ್ಸರ್ಸು. ಸೊ ಅದು ರಿಸ್ಕ್ ಫ್ಯಾಕ್ಟರ್ಸ್ ಏನಂತೆ ನಾನು ಕಾಮನ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಹೆರಿಟ್ರಿ ಅಂದರೆ ಈಗ ನಿಮ್ಮ ತಂದೆಯಲ್ಲಿ ಅಥವಾ ತಾಯಿಯಲ್ಲಿ ಅಥವಾ ನಿಮ್ಮ ಅಂತಮರಲ್ಲಿ ಏನು ಕ್ಯಾನ್ಸರ್ ಇತ್ತಂದರೆ ನಿಮಗೆ ಅದು ಕ್ಯಾನ್ಸರ್ ಬರೋದು ಚಾನ್ಸಸ್ ಇರುತ್ತೆ. ಅಂದರೆ ಆ ಜೆನೆಟಿಕ್ ಮ್ಯೂಟೇಷನ್ಸ್ ನಿಮ್ಮ ಬಾಡಿಯಲ್ಲಿನೂ ಇತ್ತಂದರೆ ಯು ಆರ್ ಅಟ್ ಅ ರಿಸ್ಕ್. ಫ್ಯೂಚರಲ್ಲಿ ನಿಮಗೆ ಕ್ಯಾನ್ಸರ್ ಬರೋ ರಿಸ್ಕ್ ಇರ್ತದೆ. ಬಟ್ ದ್ಯಾಟ್ ಈಸ್ ಓನ್ಲಿ ಅರೌಂಡ್ 10 to 15% ಆಫ್ ಕೇಸಸ್. ಮೆಜಾರಿಟಿ ನಾವು ಕ್ಯಾನ್ಸರ್ ಕೇಸಸ್ ಏನು ನೋಡ್ತೀವಲ್ಲಿ ಅದರಲ್ಲಿ ಮೆಜಾರಿಟಿ ಅದು ನಾವು ಇರುವಂಥ ಜೀವನ ಶೈಲಿ ಅಥವಾ ನಾವು ಮಾಡ್ತಿರೋ ಊಟ ಅಥವಾ ನಮ್ಮ ಹವ್ಯಾಸಗಳು ಅಂತ ಹೇಳ್ತೀವಲ್ಲ, ಅದರಿಂದ ಬರೋ ಕಾಸಸ್ ಆರ್ ಕಾಮನ್. ಇವು ಏನಂದರೆ ನಾನು ಫಸ್ಟ್ ಅಂದರೆ ಮೋಸ್ಟ್ ಕಾಮನ್ ನಮ್ಮಲ್ಲಿ ಅಂದರೆ ತಂಬಾಕು ಯಾವುದೇ ರೀತಿಯಾಗಿ ಸ್ಮೋಕಿಂಗ್ ಇರಲಿ ಅಥವಾ ಅಗೆಯೋದಾಗಲಿ ಅಥವಾ ಚಿವಿಂಗ್, ಗುಟ್ಕಾ, ಖೈನಿ ಎಲ್ಲ ನಾವು ಕೇಳ್ತೀವಲ್ಲ, ದಟ್ಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಕ್ಯಾನ್ಸರ್. ಸೊ ಎಲ್ಲ ಕ್ಯಾನ್ಸರಲ್ಲಿ ಆಲ್ಮೋಸ್ಟ್ 40 to 50% ಅಲ್ಲಿ ನಾವು ಏನು ನೋಡ್ತೀವಿ ಅಂದರೆ ತಂಬಾಕು ಈಸ್ ದ ಮೇನ್ ಕಾಸ್. ಸೆಕೆಂಡ್ ನಾವು ಏನು ನೋಡ್ತೀವಿ ಅಂದರೆ ಆಲ್ಕೋಹಾಲ್. ಓಕೆ, ಅದು ತಂಬಾಕು ಥರನೇ ಅದು ನಮ್ಮ ಶರೀರದಲ್ಲಿ ವೇರಿಯಸ್ ಕ್ಯಾನ್ಸರ್ಸ್ ಲೈಕ್ ಬಾಯಿ ಕ್ಯಾನ್ಸರ್ಸ್ ಆಯಿತು, ಥ್ರೋಟ್ ಕ್ಯಾನ್ಸರ್ ಆಯಿತು, ಕರಳಿನ ಕ್ಯಾನ್ಸರ್ ಆಯಿತು, ಅದರಲ್ಲಿ ಕಾಮನ್ ಕಾಸಸ್. ಥರ್ಡ್ ನಾವು ಏನು ಈಗ ರೀಸೆಂಟ್ಲಿ ನೋಡ್ತಾ ಇದ್ದೀವಿ ಅಂದರೆ ನಾವು ಊಟ ಮಾಡೋದು ಸ್ಟೈಲಲ್ಲಿ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ವೆಸ್ಟರ್ನ್ ಡಯಟ್. ಏನಂದರೆ ಅದು ನಾವೇನು ಮಾಡ್ತೀವಿ, ಜಾಸ್ತಿ ಪ್ರೊಸೆಸ್ಡ್ ಫುಡ್ ಊಟ ಮಾಡ್ತಿದ್ವಿ ಈಗ. ಓಕೆ, ಇದರಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಆಮೇಲೆ ಇದರಲ್ಲಿ ವೆರಿ ಲೆಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಏನಾಗ್ತದೆ ಅಂದರೆ ಇದು ನಾವು ಯಾವಾಗ ಸ್ಟೋರ್ಡ್ ಫುಡ್ ಏನು ಊಟ ಮಾಡ್ತೀವಲ್ಲ ಅದರಲ್ಲಿರೋ ಪ್ರಿಸರ್ವೇಟಿವ್ಸು ನಮ್ಮ ದೇಹಕ್ಕೆ ಹಾನಿಕಾರಕ. ನಾವು ರೀಸೆಂಟ್ಲಿ ಫಿಸಿಕಲ್ ಆಕ್ಟಿವಿಟಿ ಬಹಳ ಕಡಿಮೆ ಆಗಿದೆ. ನಿಜ, ಮುಂಚೆ ವಿ ಆರ್ ಕ್ವೈಟ್ ಆಕ್ಟಿವ್, ವಿ ಯೂಸ್ ಟು ಡೂ ಮೋರ್ ಫಿಸಿಕಲ್ ವರ್ಕ್. ಈಗ ಏನು ಮಾಡ್ತಿದ್ವಿ ಅಂದರೆ ನಾವು ಎಲ್ಲ ಕುಂತಲ್ಲೇ ಕೆಲಸ ಮಾಡ್ತೀವಿ, ಜಾಸ್ತಿ ಅಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡಲ್ಲ. ಅದರಿಂದ ಏನಾಗ್ತದೆ, ವಿ ಗೇನ್ ವೇಟ್ ಗೇನ್ ಆಗ್ಬೋದು. ಫಿಸಿಕಲ್ ಆಕ್ಟಿವಿಟಿ ಲೆಸ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ಇಟ್ಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್ಸ್. ಕಾಮನ್ ಕ್ಯಾನ್ಸರ್ ಅಗೇನ್ ಕರಳಿನ ಕ್ಯಾನ್ಸರು, ಲಿವರ್ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್, ಅಥವಾ ಮಹಿಳೆಯರಲ್ಲಿ ನಾವು ಗರ್ಭಾಶಯ ಕ್ಯಾನ್ಸರ್, ಓವೆರಿ ಕ್ಯಾನ್ಸರ್ಸ್ ಎಲ್ಲ ನೋಡ್ತೀವಲ್ಲ, ದೀಸ್ ಆರ್ ಆಲ್ ರಿಲೇಟೆಡ್ ಟು ಒಬೆಸಿಟಿ ಅಥವಾ ಲೋ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಮನ್ ಅಂದರೆ ಅದೇ ನಾನು ಹೇಳ್ದಂಗೆ ನಿಮಗೆ ಡಯಟ್. ಈಗ ನಾವು ಡಯಟಲ್ಲಿ ಇಫ್ ವಿ ಡೋಂಟ್ ಇನ್ಕ್ಲೂಡ್ ಫ್ರೂಟ್ಸ್, ಹಸಿರು ಪಲ್ಯ ಅಥವಾ ಫ್ರೂಟ್ಸ್ ಆಗಲಿ, ಇದೆಲ್ಲ ಕಡಿಮೆ ಆದಾಗ ಅಗೇನ್ ಇವೆಲ್ಲ ಕ್ಯಾನ್ಸರ್ ಪ್ರಿವೆಂಟಿವ್ ಫುಡ್ಸ್ ಅಂತ ಹೇಳ್ತೀವಿ ನಾವು. ಬಟ್ ಇದು ನಾವು ರೆಗ್ಯುಲರ್ ಆಗಿ ನಾವು ಸೇವನೆ ಮಾಡಲಿಲ್ಲ ಅಂದರೆ ಆಟೋಮೆಟ್ಲಿ ವಿ ಆರ್ ಅಗೇನ್ ಅಟ್ ಅ ರಿಸ್ಕ್ ಆಫ್ ಡೆವಲಪಿಂಗ್ ಕ್ಯಾನ್ಸರ್ಸ್. ಓಕೆ, ಥರ್ಡ್ ನಮ್ಮಲ್ಲಿ ನಮ್ಮ ದೇಶದಲ್ಲಿ ನೋಡಬೇಕಂದ್ರೆ ಅಗೇನ್ ಪೊಲ್ಯೂಷನ್ ಆಗಲಿ, ನಾವು ವರ್ಕ್ ಮಾಡುವ ಅಥವಾ ಇಂಡಸ್ಟ್ರೀಸ್ ಆಗಲಿ ಅಥವಾ ಕೆಲಸ ಆಗಲಿ. ಈಗ ಫಾರ್ ಎಕ್ಸಾಂಪಲ್ ಹಳ್ಳಿಯಲ್ಲಿ ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಯೂಸ್ ಏನು ಮಾಡ್ತೀವಲ್ಲ ಅವು ಹಾನಿಕಾರಕ. ಸೆಕೆಂಡ್, ನಾವು ಯಾವುದೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀವಿ ಅಲ್ಲಿ ಎಕ್ಸ್ಪೋಸ್ ಆಗುವಂಥ ಎಲ್ಲ ಮೆಟಲ್ಸ್ಗೆ ಅಥವಾ ಸ್ಮೋಕಿಗೆ ಅಗೇನ್ ದಟ್ ಇಸ್ ಅ ಕಾಸ್ ಆಫ್ ಕ್ಯಾನ್ಸರ್ಸ್. ಬಹಳ ಮುಖ್ಯವಾದ ಒಂದು ವಿಷಯ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಒಂದು ವಿಷಯಗಳಿಗೆ ನಾವು ದೈಹಿಕ ವ್ಯಾಯಾಮ ಕಮ್ಮಿ ಮಾಡಿ ಬೆರಳಿಗೆ ವ್ಯಾಯಾಮ ಜಾಸ್ತಿ ಮಾಡಿಬಿಟ್ಟಿದ್ದೇವೆ. ಎವ್ರಿಥಿಂಗ್ ಈಸ್ ಆನ್ ಅವರ್ ಫಿಂಗರ್ ಟಿಪ್ ಅಂತ ಸಂದರ್ಭದಲ್ಲಿ ಇದು ಒಂದು ದೊಡ್ಡ ಕಾರಣ. ಅಂಡ್ ಇತ್ತೀಚಿನ ದಿನಗಳಲ್ಲಿ ಮಾತಿಗೆ ಯೂರಿಕ್ ಕ್ಯಾನ್ಸರ್, ಅವ್ರಿಕ್ ಕ್ಯಾನ್ಸರ್ ಅಂತ ನಾವು ಕೇಳ್ತಾನೆ ಬಂದಿದ್ದೇವೆ. ಅದಕ್ಕೆ ವಿವರವಾದ ಕಾರಣವನ್ನ ತಾವು ಕೊಟ್ರಿ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮ ವಿಷಯ ಕ್ಯಾನ್ಸರ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸರ್ಜಿಕಲ್ ಆಂಕಾಲಜಿ JNMC ಬೆಳಗಾವಿಯ ಹಾಗೂ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ತಜ್ಞ ವೈದ್ಯರಾದ ಡಾಕ್ಟರ್ ಸಂತೋಷ್ ಮಠಪತಿ ಅವರು.
ಡಾಕ್ಟರ್ ಸರ್, ಈಗ ಇನ್ನೊಂದು ಸ್ವಲ್ಪ ನಾವು ಡೀಪ್ ಡೈವ್ ಮಾಡೋಣ ಅಂದರೆ ಈ ಲಕ್ಷಣಗಳ ಬಗ್ಗೆ ಮಾತನಾಡೋಣ. ಪ್ರೈಮರಿ ಅಥವಾ ಇನಿಷಿಯಲ್ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್ ಏನಿರುತ್ತೆ? ಓಕೆ, ಸೊ ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ನಾವು ಆ್ಯಸ್ ಅ ಜನರಲ್ ಪಾಪ್ಯುಲೇಷನ್ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು. ಯಾಕಂದರೆ ಮೋಸ್ಟ್ ಆಫ್ ಟೈಮ್ಸ್ ಕ್ಯಾನ್ಸರ್ ಇನಿಷಿಯಲ್ ಸಿಂಪ್ಟಮ್ಸ್ ಅಥವಾ ಅವೇನು ಲಕ್ಷಣಗಳು ಇರ್ತಾವೆ ಅವು ವೆರಿ ನಾನ್ ಸ್ಪೆಸಿಫಿಕ್. ಎಸ್ ಸರ್. ಓಕೆ, ಬೈ ದ ಟೈಮ್ ನಾವು ಯಾವಾಗ ರಿಯಲೈಸ್ ಮಾಡ್ತೀವಿ ನಮ್ಗೆ ಕ್ಯಾನ್ಸರ್ ಇರ್ಬೋದಂತ, ಅವಾಗ ಆಲ್ರೆಡಿ ಸ್ಟೇಜ್ ಮುಂದುವರೆದಿರುತ್ತೆ. ಸೊ ಅದಕ್ಕೆ ದರ್ ಆರ್ ಸರ್ಟನ್ ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ. ಅಂದರೆ ಸರ್ಟನ್ ಗುಣಲಕ್ಷಣಗಳು ಇರ್ತಾವೆ, ಅದ್ರ ಬಗ್ಗೆ ಹಂಗೇನು ಇತ್ತಂದರೆ ನಾವಾಗ ನಿಷ್ಕಾಳಜಿ ಮಾಡಬಾರದು. ಅವೇನು ಹೇಳ್ತೀವಿ ಅಂದರೆ ಕಾಮನ್ಲಿ ಏನು ನೋಡ್ತೀವಿ, ಬಿಕಾಸ್ ನಮ್ಮ ಕಂಟ್ರಿಯಲ್ಲಿ ಅಥವಾ ನಮ್ಮ ದೇಶದಲ್ಲಿ ಟೊಬ್ಯಾಕೋ ಈಸ್ ಅ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಲ್ಲ. ಅದಕ್ಕೆ ಎನಿ ಟೊಬ್ಯಾಕೋ ಚ್ಯೂವರ್ ಆರ್ ಸ್ಮೋಕರ್ ಅವ್ರ ಬಾಯಲ್ಲಿ ಯಾವುದಾದ್ರೂ ನೋವಾಗಿದೆ ಅಥವಾ ಹುಣ್ಣಾಗಿದೆ, ಮಾಯದೇ ಇರೋದು ಹುಣ್ಣಿತ್ತಂದರೆ ಅದನ್ನು ಡೆಫಿನೆಟ್ಲಿ ನೀವು ಚೆಕ್ ಮಾಡಿಕೊಡಿ, ಬಿಕಾಸ್ ಅದು ಕ್ಯಾನ್ಸರ್ ಇರಬಹುದು. ಸೆಕೆಂಡ್, ಮೈಯಲ್ಲಿ ಯಾವುದೇ ಗಡ್ಡೆ ಕಂಡುಬಿಟ್ಟಿದ್ರು, ಎಕ್ಸ್ಪೆಷಲಿ ಹೆಣ್ಮಕ್ಳಲ್ಲಿ ಬ್ರೆಸ್ಟಲ್ಲಿ ಅಥವಾ ಹೊಟ್ಟೆಯಲ್ಲಿ ಏನೇ ಗಡ್ಡೆ ಕಂಡು ಬಂದರೆ ಅದು ಇಟ್ ಕ್ಯಾನ್ ಬಿ ಅರ್ಲಿ ಸೈನ್ ಆಫ್ ಕ್ಯಾನ್ಸರ್. ಥರ್ಡ್ ಇಂಪಾರ್ಟೆಂಟ್ಲಿ ಅನ್ಇಂಟೆನ್ಷನಲ್ ವೇಟ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ನಾವು ಏನೂ ಡೈಟಿಂಗ್ ಮಾಡಿಲ್ಲ, ಎಕ್ಸಸೈಸ್ ಮಾಡಿಲ್ಲ, ಫುಡ್ ಕಟ್ ಡೌನ್ ಮಾಡಿಲ್ಲ, ಆದ್ರೂ ವಿದೌಟ್ ಅವರ್ ಎನಿ ಎಫರ್ಟ್ಸ್ ನಾವು ವೇಟ್ ಕಳ್ಕೊಳ್ತಾ ಇದ್ದೀವಿ. ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಸೈನ್. ಥರ್ಡ್, ನಾವು ಊಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ನುಂಗೋವಾಗ ಅಥವಾ ನಮಗೆ ಪಚನ ಆಗ್ತಿಲ್ಲ, ನಮಗೆ ತಿನ್ಲಿಕ್ಕೆ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ, ಬಟ್ ಹೋಗ್ತಾ ಇಲ್ಲ, ಸೊ ಬ್ಲಾಕ್ ಆಗ್ತಿದೆ. ನೆಕ್ಸ್ಟ್, ಲಂಗ್ ಕ್ಯಾನ್ಸರ್ಸ್ ಹೆಂಗೆ ಬರ್ತದೆ ಕಾಮನ್ಲಿ ಅಂದರೆ 2 ರಿಂದ 3 ವಾರ ಕಂಟಿನ್ಯೂಸ್ ನಿಮ್ಗೆ ಕಾಫ್ ಇದೆ, ಕೆಮ್ಮಿದೆ, ಅದ್ರ ಜೊತೆ ಕೆಮ್ಮಲ್ಲಿ ಅಥವಾ ಕಫದಲ್ಲಿ ಏನು ರಕ್ತ ಕಾಣ್ಕೊಂತಂದರೆ ದ್ಯಾಟ್ ಕ್ಯಾನ್ ಬಿ ಅಗೇನ್ ಅ ಇನಿಷಿಯಲ್ ಸೈನ್ ಆಫ್ ಲಂಗ್ ಕ್ಯಾನ್ಸರ್. ಸಿಮಿಲರ್ಲಿ ಕರಳ ಕ್ಯಾನ್ಸರ್ ಅಂದರೆ ನಾವು ಹೆಂಗೆ ನೋಡ್ತೀವಿ ಅಂದರೆ ನಿಮ್ಮ ಮೋಷನಲ್ಲಿ ಏನಾದರೂ ಬ್ಲಡ್ ಹೋಗ್ತಾ ಇದೆಯಾ, ಅಥವಾ ನಿಮ್ಮ ಮೋಷನ್ದು ಏನು ಮುಂಚೆ ಫ್ರೀಕ್ವೆನ್ಸಿಗೆ ಈಗಿಗೆ ಏನು ಚೇಂಜಸ್ ಆಗಿದೆ, ಅಥವಾ ನೀವು ರಿಪೀಟೆಡ್ಲಿ ಹೋಗ್ಬೇಕು ಅನಿಸ್ತಾ ಇದೆ, ಅಥವಾ ಮೋಷನಲ್ ಬ್ಲಡ್ ಕಾಣ್ಕೊಂತಂದರೆ, ಅಥವಾ ಹೊಟ್ಟೆಯಲ್ಲಿ ಪೇಯ್ನ್ ಆಗ್ತಾ ಇದೆ. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಕಾಸ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಫಾರ್ ಫೀಮೇಲ್ಸ್, ಹೆಣ್ಮಕ್ಳಲ್ಲಿ ಈಗ ಯೂಶ್ವಲಿ ಅವ್ರದ್ದು ಮೆನೋಪಾಸ್ ಈಸ್ ಅಚೀವ್ಡ್, ಅಂದರೆ ಮೆನೋಪಾಸ್ ಅಂದರೆ ಮುಟ್ಲಿತ್ತು ಹೋಗುತ್ತೆ ಯೂಶ್ವಲಿ ಬೈ 45 to 50 ಇಯರ್ಸಲ್ಲಿ. ಸೊ ಯಾವುದೇ ಮಹಿಳೆಗೆ ಅವ್ರಿಗೆ ಮೈ ಮೇಲೆ ಹೋಗೋದು ಅಥವಾ ಎನಿ ಡಿಸ್ಚಾರ್ಜ್ ಆರ್ ಬ್ಲೀಡಿಂಗ್ ಆಗೋದಿತ್ತಂದರೆ ಅದು ಗರ್ಭಾಶಯ ಕ್ಯಾನ್ಸರ್ದು ಒಂದು ಇನಿಷಿಯಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅದೇ ಥರ ಈಗ ಈವನ್ ಇಫ್ ಫೀಮೇಲ್ ಅವ್ರು ಇನ್ನೂ ಇದು ಮೆನೋಪಾಸ್ ಆಗಿಲ್ಲ, ಇನ್ನೂ ಅವರಿಗೆ ರೆಗ್ಯುಲರ್ ಇದಿದೆ, ಪೀರಿಯಡ್ಸ್ ಇದೆ, ಬಟ್ ಇನ್ ಬಿಟ್ವೀನ್ ಪೀರಿಯಡ್ಸಲ್ಲಿ ಏನೇ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ, ಅಥವಾ ಕೆಲವು ಲೇಡೀಸಿಗೆ ಸಂಭೋಗದ ನಂತರ ಬ್ಲೀಡಿಂಗ್ ಆಗೋದು, ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಸೈನ್ಸ್ ವೇರ್ ಅದು ಕ್ಯಾನ್ಸರ್ ಒಂದು ರಿಸ್ಕ್ ಫ್ಯಾಕ್ಟರ್ ಇರಬಹುದು ಅಂತ. ಬಹಳ ವಿವರವಾಗಿ ತಾವು ಈ ಒಂದು ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸಿದ್ರಿ. ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆ ಏನಂದ್ರೆ ಯಾವೆಲ್ಲ ಆರ್ಗನ್ ಕ್ಯಾನ್ಸರ್ ಆಗಬಹುದು ಅಂತ. ಅದ್ರ ಬಗ್ಗೆ ನಿಮ್ಮ ಕಡೆಯಿಂದ ಮಾಹಿತಿ ಖಂಡಿತ ಪಡೆಯೋಣ. ಆದರೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮ, ವಿಷಯ ಕ್ಯಾನ್ಸರ್. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ. KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ. ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255500 ಮತ್ತು 24737777. ಮೊಬೈಲ್ ಸಂಖ್ಯೆ 6360712326 or just dial 1099. ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮ ಇದು, ವಿಷಯ ಕ್ಯಾನ್ಸರ್. ಇವತ್ತಿನ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಸಂತೋಷ್ ಮಠಪತಿ ಅವರು. ಕಾರ್ಯಕ್ರಮದಲ್ಲಿ ಬ್ರೇಕ್ನ ಮುಂಚೆ ನಾನು ಕೇಳಿದೆ ಯಾವೆಲ್ಲ ಆರ್ಗನ್ ಕ್ಯಾನ್ಸರ್ ಆಗಬಹುದು ಅಂತ, ಅದ್ರ ಬಗ್ಗೆ ತಿಳಿಸ್ತೀರಾ? ಸೊ ಹೇಳ್ಬೇಕಂದ್ರೆ ಶರೀರದಲ್ಲಿ ಯಾವುದೇ ಅಂಗಕ್ಕೂ ಕ್ಯಾನ್ಸರ್ ಆಗ್ಬೋದು. ಯಾಕಂದ್ರೆ ಎಲ್ಲ ಅಂಗಲ್ಲಿ ಸೆಲ್ಸ್ ಇರ್ತಾವೆ. ಹೌದು ಸರ್. ಆ ಸೆಲ್ಸ್ ಯಾವಾಗ ಮಲ್ಟಿಪ್ಲೈ ಆಗ್ತಾವೆ ಅವಾಗ ನಮ್ಗೆ ಕ್ಯಾನ್ಸರ್ ಆಗೋದು ಸಹಜ. ಬಟ್ ನಾವೇನು ಕಾಮನ್ಲಿ ಕ್ಯಾನ್ಸರ್ಸ್ ಏನು ನೋಡ್ತೀವಿ ಈಗೆಲ್ಲ ಪ್ರಪಂಚದೆಲ್ಲ ನೋಡಿದರೆ, ವರ್ಲ್ಡ್ ವೈಡ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಲಂಗ್ ಕ್ಯಾನ್ಸರ್ ಮೋಸ್ಟ್ ಕಾಮನ್, ಅದಾದಮೇಲೆ ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಇರ್ತದೆ. ಬಟ್ ಇಂಡಿಯಾದಲ್ಲಿ ಅದು ಬೇರೆ, ನಮ್ಮ ದೇಶದಲ್ಲಿ ಬೇರೆ. ಯಾಕಂದರೆ ನಮ್ಮಿರೋ ಲೈಫ್ ಸ್ಟೈಲರ್ಗೆ, ನಮ್ಮದಿರೋ ಕೆಲಸಕ್ಕೆ, ನಮ್ಮಿರೋದು ಸೋಷಲ್ ಹ್ಯಾಬಿಟ್ಸ್ ಸಲುವಾಗಿ ನಮ್ಮಲ್ಲೇ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಏನಂದರೆ ಗಂಡು ಮಕ್ಕಳಲ್ಲಿ ಬಾಯಿ ಕ್ಯಾನ್ಸರ್ಸು,
ದೆನ್ ಕಮ್ಸ್ ಲಂಗ್ ಕ್ಯಾನ್ಸರ್, ಫುಫುಸ್ ಕ್ಯಾನ್ಸರ್ ಹೇಳ್ತೀವಿ ನಾವು. ದೆನ್ ಕರಳಿನ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರ್ ಬರ್ತದೆ ರೀ. ಸಿಮಿಲರ್ಲಿ ಹೆಣ್ಮಕ್ಳಲ್ಲಿ ಅಥವಾ ಮಹಿಳೆಯರಲ್ಲಿ ಮುಂಚೆ ಗರ್ಭಾಶಯ ಕ್ಯಾನ್ಸರ್ ಭಾಳ ಕಾಮನ್ ಇತ್ತು, ಬಟ್ ಈಗೀಗ ಬ್ರೆಸ್ಟ್ ಕ್ಯಾನ್ಸರ್ ಹ್ಯಾಸ್ ಓವರ್ಟೇಕನ್ ದ್ಯಾಟ್. ಭಾಳ ಜಾಸ್ತಿ ಇದೆ. ಎಸ್, ಈಗ ಎಷ್ಟು ಸಿಗ್ನಿಫಿಕೆಂಟ್ ಇದೆ ಅಂದರೆ ಆಲ್ಮೋಸ್ಟ್ ನಾಟ್ ಈವನ್ ಇನ್ನು 50 ಇಯರ್ಸ್ಗಿಂತ ಮುಂಚೆನೇ ನಾವು ನೋಡ್ತಾ ಇದ್ದೀವಿ ಹಲವಾರು ಲೇಡೀಸ್ ಪ್ರೆಸೆಂಟಿಂಗ್ ವಿತ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಈಗ ನಂಬರ್ 1 ಸೆಕೆಂಡ್ ಇದು ನಮ್ಮದು ಗರ್ಭಾಶಯ ಕ್ಯಾನ್ಸರ್ ಆಗಲಿ, ಅಂಡಾಶಯ ಕ್ಯಾನ್ಸರ್ ಆಗಲಿ, ದೆನ್ ಕರಳಿನ ಕ್ಯಾನ್ಸರು, ಲಂಗ್ ಕ್ಯಾನ್ಸರ್ ಈ ಥರ ಬರ್ತದೆ ರೀ. ಬಹಳ ಮುಖ್ಯವಾಗಿ ಡಾಕ್ಟರ್ ಸರ್, ಈಗ ದೈಹಿಕ ವ್ಯಾಯಾಮ ಏನಾದರೂ ಹೇಳಿದರೆ ಒಂದು ನ್ಯೂ ಇಯರ್ ರೆಸಲ್ಯೂಷನ್ ಆಗಿ ಕೂತ್ಕೊಳ್ಳುತ್ತೆ. ನ್ಯೂ ಇಯರ್ ರೆಸಲ್ಯೂಷನ್ ಒಂದು ವಾರ ಆದ ತಕ್ಷಣ ಅದು ಮತ್ತೆ ಹೋಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ವ್ಯಾಯಾಮ ಎಷ್ಟು ಹೆಲ್ಪ್ ಮಾಡುತ್ತೆ ಕ್ಯಾನ್ಸರ್ ಬರದೇ ಇರೋಕ್ಕೂ ಆ್ಯಂಡ್ ಬಂದವರಿಗೂ, ಅದ್ರ ಬಗ್ಗೆ ಸ್ವಲ್ಪ ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಸ್. ಸೊ ಬೇಸಿಕ್ಲಿ ಇದರಲ್ಲಿ ನಾವು ಏನು ಮಾತಾಡ್ತೀವಿ ಅಂದರೆ ವೆನ್ ಯು ಆರ್ ಡಿಸ್ಕಸಿಂಗ್ ಅಬೌಟ್ ವ್ಯಾಯಾಮ ಅಂದರೆ ಬೇಸಿಕ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ. ಎಸ್ ಸರ್. ಓಕೆ, ವಾಟ್ ವಿ ಮೀನ್ ಅಂದರೆ ಎನಿ ಪರ್ಸನ್ ನಾರ್ಮಲಿ ದಿವಸಕ್ಕೆ ಅಟ್ಲೀಸ್ಟ್ ಒಂದು 20 to 30 ಮಿನಿಟ್ಸ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು. ಓಕೆ, ಅಥವಾ ಒಂದು ವೀಕಲ್ಲಿ ಅಥವಾ ಒಂದು ವಾರದಲ್ಲಿ ಅಟ್ಲೀಸ್ಟ್ 150 ಮಿನಿಟ್ಸ್ ಟೋಟಲ್. ಸೊ ನೀವು ಅದನ್ನು ಡೈಲಿ ಮಾಡಲೇಬೇಕಂತಿಲ್ಲ. ಇನ್ನು 1 ವೀಕ್, ಒಂದು ವಾರಲ್ಲಿ ಅಟ್ಲೀಸ್ಟ್ ನೀವು 150 ಮಿನಿಟ್ಸ್ ನೀವು ವ್ಯಾಯಾಮ ಮಾಡ್ತೀರಾ ಅಂದರೆ ದ್ಯಾಟ್ ಈಸ್ ಶೋನ್ ಟು ಬಿ ಪ್ರೊಟೆಕ್ಟಿವ್. ಹೆಂಗಂದರೆ ಒಂದು ನಾವು ವ್ಯಾಯಾಮ ಮಾಡೋದಂದ್ರೆ ನಮ್ಮ ವೇಟಲ್ಲಿ ಕಂಟ್ರೋಲ್ ಇರ್ತದೆ. ಎಸ್. ಓಕೆ, ಸೊ ಅವರ್ ಬಾಡಿ ವೇಟ್ ಈಸ್ ಇನ್ ಐಡಿಯಲ್ ಕಂಡೀಷನ್ಸ್. ಸೊ ನಾನು ನಿಮ್ಗೆ ಹೇಳ್ದಂಗೆ ಒಬೆಸಿಟಿ ಅಥವಾ ಬೊಜ್ಜತನ ಇರೋದು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಕೀಪಿಂಗ್ ವೇಟ್ ಅಂಡರ್ ಕಂಟ್ರೋಲ್. ಒಂದು ಸೆಕೆಂಡ್, ನಾವು ಯಾವಾಗ ವ್ಯಾಯಾಮ ಮಾಡ್ತೀವಲ್ಲ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಹೆಚ್ಚಾಗುತ್ತೆ. ಸೊ ದಿಸ್ ಇಮ್ಯುನಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಈ ಇಮ್ಯುನಿಟಿಯಿಂದ ನಮ್ಮ ಬಾಡಿಗೆ ಎಷ್ಟೋ ಸಲ ಇನ್ಫೆಕ್ಷನ್ಸ್ ಅಷ್ಟೇ ಅಲ್ಲ, ಈವನ್ ಕ್ಯಾನ್ಸರ್ಸು ತಡೆಗಟ್ಟಬಹುದು. ಥರ್ಡ್, ನಮ್ಮ ಬಾಡಿಯೆಲ್ಲ ಆಗು ಎಲ್ಲ ಹಾರ್ಮೋನ್ಸ್ ಅದೆಲ್ಲ ದೇ ಆರ್ ವೆಲ್ ಇನ್ ಟು ಕಂಟ್ರೋಲ್ ವೆನ್ ಯು ಡೂ ದೀಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ನಾವು ಯಾವಾಗ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದೇ ಥರ ನಮಗೆ ಚೆನ್ನಾಗಿ ನಿದ್ದೆನೂ ಬರುತ್ತೆ. ಎಸ್. ಸೊ ವಿ ರಿಕ್ವೈರ್ ಅಟ್ಲೀಸ್ಟ್ 7 to 8 hours ಆಫ್ ಗುಡ್ ರೆಸ್ಟ್. ಆಲ್ ದೀಸ್ ಹ್ಯಾವ್ ಶೋನ್, ಇವೆಲ್ಲ ನೋಡಿದ್ರೆ ದೀಸ್ ಆರ್ ಫ್ಯಾಕ್ಟರ್ಸ್ ವಿಚ್ ಹ್ಯಾವ್ ಶೋನ್ ಟು ರೆಡ್ಯೂಸ್ ಕ್ಯಾನ್ಸರ್. ಸರ್, ಭಾಳ ಮುಖ್ಯವಾದ ಪಾಯಿಂಟ್ಸ್ ನೀವು ಏನು ಹೇಳ್ತಾ ಇದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಅವೇ ಕಾಂಪ್ರಮೈಸ್ ಆಗ್ತಾ ಇದ್ದಾವೆ. ನಿದ್ರಾಹೀನತೆ, ಆಹಾರದಲ್ಲಿ ಬದಲಾವಣೆ, ಹೈ ಕ್ಯಾಲರಿಕ್ ಫುಡ್ಡನ್ನು ಸೇವಿಸ್ತಾ ಇದ್ದೇವೆ, ಪ್ರಾಸೆಸ್ಡ್ ಫುಡ್. ಆಮೇಲೆ ಭಾಳ ಮುಖ್ಯವಾಗಿ ವ್ಯಾಯಾಮ, ನಾನು ಹೇಳಿದ್ನಲ್ಲ, ಬರೀ ರೆಸಲ್ಯೂಷನ್ ಆಗಿ ಕೂತಿದೆ. ಅಥವಾ ಅಂಥ ಸಂದರ್ಭದಲ್ಲಿ ಈಗ ಭಾಳಷ್ಟು ಜನರು ತಮ್ಮ ಕೆಲಸ ಮಾಡ್ತಾರೆ, ತಮ್ಮ ಕೆಲಸವನ್ನೇ ವ್ಯಾಯಾಮ ಅಂತ ತಿಳ್ಕೋದ್ರೆ ಮತ್ತಿನ್ಯಾರು ವ್ಯಾಯಾಮ ಮಾಡೋರು ಅಂತ. ಸೊ ಇದ್ರ ಬಗ್ಗೆ ಸ್ವಲ್ಪ ತಾವು ಏನು ಹೇಳಿ? ಇದೊಂಥರ ಮಿತ್ತು. ಇನ್ಫ್ಯಾಕ್ಟ್ ಇದು ಎಲ್ಲರದಲ್ಲಿದೆ, ಇನ್ಕ್ಲೂಡಿಂಗ್ ಮೀ. ನಾವೇನು ತಿಳ್ಕೊತೀವಿ, ನಾವು ಇಷ್ಟು ಕೆಲಸ ಮಾಡ್ತೀವಿ, ಬಿಡಪ್ಪ ನಮ್ಗೆ ಯಾಕೆ ಕೆಲಸ ಬೇಕು, ನಮ್ಗೆ ಯಾಕೆ ಮಾಡಬೇಕು, ಆಯ್ತು ಇಷ್ಟು ಮಾಡ್ತೀನಿ ಸಾಕು, ಎಷ್ಟು ಬಿಟ್ಟರೆ ಏನು ಬೇಕಾಗಿಲ್ಲ ಅಂತ. ಬಟ್ ಅದು ಆ ಥರ ಅಲ್ಲ. ದೇರ್ ಯು ಆರ್ ಅಂಡರ್ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತೀರಿ ಮತ್ತು ಒಂದೇ ಥರ ಕೆಲಸ ಮಾಡ್ತೀರಿ. ನಿಮ್ಮ ಎಲ್ಲ ಅಂಗಗಳಿಗೆ ಎಕ್ಸಸೈಸ್ ಆಗ್ತಿಲ್ಲ, ವರ್ಕ್ ಆಗ್ತಿಲ್ಲ, ಯು ಆರ್ ನಾಟ್ ಬ್ರೀದಿಂಗ್ ಇನ್, ಯು ಆರ್ ನಾಟ್ ಇನ್ ರಿಲ್ಯಾಕ್ಸ್ ಸಿಚುವೇಶನ್. ಎಸ್ ಸರ್. ಓಕೆ, ಸೊ ಅದು ಮತ್ತು ಇದು ನಾವು ಡೈಲಿ ಆ್ಯಕ್ಟಿವಿಟಿ ಮಾಡೋದಕ್ಕೂ ಭಾಳ ಫರ್ಕ್ ಇರ್ತದೆ. ಸರ್. ಓಕೆ, ವೆನ್ ವಿ ಗೋ ಫಾರ್ ಅ ಫಿಸಿಕಲ್ ಆ್ಯಕ್ಟಿವಿಟಿ ವಿ ಆರ್ ಅಂಡರ್ ರೆಸ್ಟ್. ನಾವು ಚೆನ್ನಾಗಿ ಬ್ರೀತಿಂಗ್ ಮಾಡ್ತೀವಿ, ಅಟ್ ದ ಸೇಮ್ ಟೈಮ್ ಎಲ್ಲ ಅಂಗಗಳಿಗೂ ಎಕ್ಸಸೈಸ್ ಆಗ್ತದೆ, ವ್ಯಾಯಾಮ ಆಗ್ತದೆ ರೀ. ಓಕೆ, ಅಟ್ ದ ಸೇಮ್ ಟೈಮ್ ಯು ಲೂಸ್ ವೇಟ್ ವೆನ್ ಯು ಆರ್ ಡೂಯಿಂಗ್ ದ್ಯಾಟ್ ವರ್ಕ್, ಫಿಸಿಕಲ್ ವರ್ಕ್. ನಾವು ಮಾಡೋ ಕೆಲಸಕ್ಕೆ ಲಾಸ್ ಆಫ್ ವೇಟ್ ಆಗಲ್ಲ. ನಾವು ಏನು ಮಾಡಿದ್ರು ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಲೂಸ್ ವೇಟ್. ಸೊ ಅದಕ್ಕೆ ಕನ್ಫ್ಯೂಸ್ ಆಗ್ಬೋದು. ಈ ಒಂದು ವರ್ಕ್ ಬಟ್ ಹೆಂಗಾದರೂ ಮಾಡಿ ಅಟ್ಲೀಸ್ಟ್ ಮಾರ್ನಿಂಗ್ ಆರ್ ಈವ್ನಿಂಗ್ ಒಂದು 20-30 ಮಿನಿಟ್ಸ್ ಟೈಮ್ ತಗೊಂಡ್ಕೊಂಡು ನೀವು ಒಂದು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ, ಬಿ ಇಟ್ ವಾಕಿಂಗ್ ಅಥವಾ ರನ್ನಿಂಗ್ ಅಥವಾ ಯಾವುದೋ ಜಿಮ್ ಹೋಗಿ, ಸ್ವಲ್ಪ ಮೈಲ್ಡ್ ಕೆಲಸ, ನಾಟ್ ಹೆವಿ. ಎಸ್ ಸರ್. ಓಕೆ, ಎಲ್ಲರ ಅದೇ ಇರ್ತಿಲ್ಲ, ನಾವು ಜಿಮ್ ಹೋಗಿ ಹೆವಿ ವೇಟ್ ಎತ್ತಬೇಕು ಅಥವಾ ವಿಗ್ರೆಸ್ ಆ್ಯಕ್ಟಿವಿಟಿ ಮಾಡಿ ಅದಷ್ಟೇ ಮಾಡ್ತೀರಿ, ಇಲ್ಲ, ದಟ್ ಈಸ್ ನಾಟ್ ರಿಕ್ವೈರ್ಡ್. ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಒಂದು ನಾರ್ಮಲ್ ರೂಟೀನ್ ಆಗಿ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಡೈಲಿ ಒಂದು ಮಾಡ್ಕೊಂಡ್ರೆ ದಟ್ಸ್ ಮೋದೇ ಏನ. ಸರ್, ಈ ಒಂದು ಪ್ರಶ್ನೆ ಕೇಳಲಿಕ್ಕೆ ಅದೇ ಉದ್ದೇಶವಿತ್ತು. ತಾವು ತಮ್ಮೇಲೆ ತೊಗೊಂಡ್ರಿ, ನನಗೂ ಇನ್ಕ್ಲೂಡ್ ಅಂತ. ಇದರಿಂದ ರಿಲೇಟಬಿಲಿಟಿ ಜಾಸ್ತಿ ಆಗುತ್ತೆ ಆಚೆ ಕೇಳುಗರಲ್ಲಿ, ಏಕೆಂದರೆ ಕೇಳುಗರು ಕೇಳ್ತಿರ್ತಾರಲ್ವಾ, ವೈದ್ಯರೇ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಈ ಪ್ರಶ್ನೆ ಕೇಳಿದೆ. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಡಾಕ್ಟರ್ ಸರ್, ಈಗ ನಮ್ಮ ಜೀವನದಲ್ಲಿ ಮೊಬೈಲ್ ಬಂದಿದೆ, ಎಲ್ಲ ಬಂದಿದೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಕ್ಯಾನ್ ಸ್ಟ್ರೆಸ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ಕ್ಯಾನ್ಸರ್? ಎಸ್, ಡೆಫಿನೆಟ್ಲಿ. ಸೊ ಆಸ್ ಐ ಟೋಲ್ಡ್ ಯು, ನಾನು ಯಾಕೆ ಹೇಳಿದೆ ನಿದ್ರೆ ನಮ್ಗೆ ಯಾಕೆ ಬೇಕು 7 to 8 hours ಅಂದರೆ ನಮ್ಮ ಬಾಡಿ ರಿಕವರಿ ಆದಮೇಲೆ, ನಿಜ ನಾವೆಲ್ಲ ಫುಲ್ ಡೇ ಕೆಲಸ ಮಾಡಿದ ಮೇಲೆ ಬಾಡಿ ರಿಕ್ವೈರ್ಸ್ ರೆಸ್ಟ್ ಟು ರಿಕವರ್. ಬಟ್ ನಾವೇನು ಮಾಡ್ತೀವಿ, ಬಿಕಾಸ್ ಆಫ್ ದಿಸ್ ಮೊಬೈಲ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಏನು ಮಾಡ್ತೀವಿ, ರಾತ್ರಿ ಮಲಗೋಕ್ಕಿಂತ ಮುಂಚೆನೇ ಮೊಬೈಲ್ ನೋಡ್ತಿರ್ತೀವಿ, ಬೆಳಗ್ಗೆ ಎಳ್ಬಿಡದೆ ಫಸ್ಟ್ ಕೈ ಆಡೋದು ಮೊಬೈಲ್. ಸೊ ನಾವು ಯಾವುದೋ ಒಂದು ರೀಸನಿಂದ ಈ ರೆಸ್ಟ್ ಟೈಮ್ ನಾವು ಕಾಂಪ್ರಮೈಸ್ ಮಾಡ್ತಾ ಇದ್ದೀವಿ. ಸೆಕೆಂಡ್, ನೀವು ಹೇಳಿದಂಗೆ ಸ್ಟ್ರೆಸ್. ವೈ ಸ್ಟ್ರೆಸ್ ಈಸ್ ಇಂಪಾರ್ಟೆಂಟ್ ಅಂದರೆ, ಸೆಕೆಂಡ್ ನಮ್ಮ ಬಾಡಿಯಲ್ಲಿ ಈಗ ನಾನು ಹೇಳ್ದಂಗೆ ಹಾರ್ಮೋನ್ಸ್ ಇರ್ತಾವೆ. ನಾವು ಯಾವಾಗ ರಿಲ್ಯಾಕ್ಸ್ ಆಗಿರ್ತೀವಿ ಅಥವಾ ಮೆಡಿಟೇಷನ್ ಮಾಡ್ತೀವಿ, ಯೋಗ ಇದೆಲ್ಲ ಮಾಡ್ತೀವಿ, ನಮ್ಮ ಬಾಡಿ ಈಸ್ ಅಂಡರ್ ಲೋ ಸ್ಟ್ರೆಸ್. ಸೊ ಲೋ ಸ್ಟ್ರೆಸ್ ಇರುವಾಗ ನಮ್ಮ ಬಾಡಿಯಲ್ಲಿ ಬರುವಂಥ ಹಾರ್ಮೋನ್ಸ್ ಆರ್ ಗುಡ್ ಹಾರ್ಮೋನ್ಸ್ ವಿಚ್ ಆರ್ ಹೀಲಿಂಗ್ ಅವರ್ ಬಾಡಿ. ಅಂದರೆ ನಮ್ಮ ಬಾಡಿ ಆಫ್ಟರ್ ಎಲ್ಲ ಕೆಲಸ ಆದಮೇಲೆ ವಾಪಸ್ ರಿಕವರಿ ಆಗಿ ನಾವು ಟೈಮ್ ಕೊಡ್ತಾ ಇದ್ದೀವಿ. ಬಟ್ ನಾವು ಯಾವಾಗ ಸ್ಟ್ರೆಸ್ಸಲ್ಲಿರ್ತೀವಿ ದಟ್ ಈಸ್ ನಾಟ್ ಹ್ಯಾಪ್ನಿಂಗ್. ಆವಾಗ ಬರೋ ಹಾರ್ಮೋನ್ಸೇ ಬೇರೆ. ಸೊ ಅದು ಕಂಟಿನ್ಯೂಸ್ಲಿ ನಿಮ್ಮ ಬಾಡಿನ ಆ್ಯಕ್ಟಿವ್ ಆಗಿರುತ್ತೆ, ನಿಮ್ಮ ಬ್ರೈನನ್ನೇ ಮಲ್ಗಕ್ಕೆ ಕೊಡಲ್ಲ. ಯುವರ್ ಬಾಡಿ ಈಸ್ ನಾಟ್ ರೆಸ್ಟಿಂಗ್, ನಿಮ್ಮ ಎಲ್ಲ ಅಂಗಗಳಿಗೆ ರೆಸ್ಟ್ ಸಿಗ್ತಾ ಇಲ್ಲ. ಅದನ್ನ ಏನಾಗ್ತದೆ, ಕಂಟಿನ್ಯೂಸ್ಲಿ ದರ್ ಇಸ್ ಒನ್ ಕೈಂಡ್ ಆಫ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಇನ್ಫ್ಲಮೇಷನ್ ಅಂದರೆ ಒಂದದು ಇನ್ ಸಿಂಪಲ್ ಲ್ಯಾಂಗ್ವೇಜ್ ಹೇಳಬೇಕಂದ್ರೆ ಇಟ್ಸ್ ಕಂಟಿನ್ಯೂಸ್ಲಿ ಆನ್ ವರ್ಕ್. ಇವೊಂದು ನೀವು ಕೂತಿದ್ದೀರಿ,
ಬಟ್ ಬಿಕಾಸ್ ಆಫ್ ಮೆಂಟಲ್ ಸ್ಟ್ರೆಸ್ ನಿಮ್ಮ ಬಾಡಿ ಸ್ಟಿಲ್ ಇನ್ ದಟ್ ಪ್ರೊಸೆಸ್ ದಟ್ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಇರ್ತದೆ. ಸೊ ಆ ಹಾರ್ಮೋನ್ಸ್ ಏನೈತಲ್ಲ ಇಟ್ ವಿಲ್ ಅಫೆಕ್ಟಿವ್ ನೆಗೆಟಿವ್ಲಿ ನಮ್ಮ ಬಾಡಿ ಮೇಲೆ ಒಂಥರ ಅದು ನೆಗೆಟಿವ್ ಎಫೆಕ್ಟು. ಸೊ ಅದಕ್ಕೆ ನಾವು ಹೇಳ್ತೀವಿ ಯು ಹ್ಯಾವ್ ಟು ರೆಡ್ಯೂಸ್ ಸ್ಟ್ರೆಸ್, ಯು ಹ್ಯಾವ್ ಟು ಸ್ಲೀಪ್ ವೆಲ್, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಟ್ರೈ ಟು ರಿಲ್ಯಾಕ್ಸ್. ಇದೆಲ್ಲ ಮಾಡಿದಾಗ ಆಟೋಮೆಟ್ಲಿ ವಿ ಸಿ ದ್ಯಾಟ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ಬೇರೆ ರೋಗಗಳು ಲೈಕ್ ಡಯಾಬಿಟೀಸ್ ಆಯಿತು, ಶುಗರ್ ಆಯಿತು, BP ಆಯಿತು, ಹಾರ್ಟ್ ರೋಗ ಎಲ್ಲ ನೋಡ್ತೀವಲ್ಲ, ಆಟೋಮೆಟ್ಲಿ ಆಲ್ ಆಫ್ ದೀಸ್ ವಿಲ್ ಕಮ್ ಡೌನ್. ಎಲ್ಲ ತರಹದ ಒಂದು ವಿಷಯಗಳ ಬಗ್ಗೆ ನಾವು ಜನರಲ್ ಆಗಿ ಮಾತನಾಡಿದ್ವಿ ಕ್ಯಾನ್ಸರಿಗೆ. ಈಗ ಸ್ವಲ್ಪ ಟೆಕ್ನಿಕಲ್ ಇದರಲ್ಲಿ ಜಂಪ್ ಮಾಡೋದು, ಮೆಟಾಸ್ಟಾಸಿಸ್ ಅಂದರೆ ಏನು ಅದರ ಬಗ್ಗೆ ಸ್ವಲ್ಪ. ಓಕೆ, ಸೊ ಮೆಟಾಸ್ಟಾಸಿಸ್ ಅಂದರೆ ಇದು ಒಂದು ಮೆಡಿಕಲ್ ಟರ್ಮ್. ಸೊ ಬೇಸಿಕ್ಲಿ ಕ್ಯಾನ್ಸರ್ ನಾನು ನಿಮ್ಗೆ ಹೇಳ್ದಂಗೆ ಇದು ಅಬ್ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಇದು ಏನಾಗ್ತದೆ ಕ್ಯಾನ್ಸರಲ್ಲಿ, ಇದು ಮಲ್ಟಿಪ್ಲೈ ಆಗಿ ಆಗಿ ಏನಾಗ್ತದೆ ಅದು ಸ್ವಲ್ಪ ಡಿಟ್ಯಾಚ್ ಆಗಿ ಸ್ವಲ್ಪ ಭಾಗ ನಿಮ್ಮ ಬ್ಲಡ್ ಥ್ರೂ ಹೋಗಿ ಬೇರೆ ಅಂಗಗಳು ಎಲ್ಲಿ ಸೆಟ್ಲ್ ಆಗಿ ಅಲ್ಲಿ ಬೆಳಕು ಸ್ಟಾರ್ಟ್ ಆಗ್ತೈತಲ್ಲ ಅದಕ್ಕೆ ನಾವು ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ನಾರ್ಮಲಿ ಕ್ಯಾನ್ಸರ್ ಒಂದು ಸ್ಟೇಜ್ ನೀರಿನ ನಂತರ ಅದು ಥ್ರೂ ದಿ ಸ್ಪ್ರೆಡ್ ಅಂತ ಹೇಳ್ತೀವಿ. ಅದೇ ನಾನು ಹೇಳ್ದಂಗೆ ಒಂದು ಬ್ಲಡ್ ಆಗ್ಬೋದು, ಒಂದು ಲಿಂಫ್ಯಾಟಿಕ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಡೈರೆಕ್ಟ್ ಸ್ಪ್ರೆಡ್ ಆಗಿ. ಸೊ ಅದು ಒಂದು ಅಂಗ ಬಿಟ್ಟು ಬೇರೆ ಅಂಗ ಯಾವಾಗ ಹೋಗ್ತಾರಲ್ಲ ಅದಕ್ಕೆ ನಾವು ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಸೊ ಇನ್ ಸಿಂಪಲ್ ಟರ್ಮ್ ಮೆಟಾಸ್ಟಾಸಿಸ್ ಅಂದರೆ ಅದು ಸ್ಟೇಜ್ 4 ಡಿಸೀಸ್ ಅಂತ ಹೇಳ್ತೀವಿ. ಸೊ ಅದು ಯಾಕೆ ಮುಖ್ಯ ಅಂದರೆ ಯಾವುದೇ ರೋಗಲ್ಲಿ ಅಥವಾ ಯಾವುದೇ ಕ್ಯಾನ್ಸರಲ್ಲಿ ಒಂದ್ಸಲ ಮೆಟಾಸ್ಟಾಸಿಸ್ ಆಯ್ತಂದರೆ ಇಟ್ ಈಸ್ ಆಲ್ರೆಡಿ ಲೇಟ್ ಸ್ಟೇಜ್. ಓಕೆ, ಸೊ ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಡಯಾಗ್ನೋಸ್. ಅದಕ್ಕಿಂತ ಮುಂಚೆನೇ ಅದು ಪತ್ತೆ ಹಿಡಿಯಬೇಕು, ಟ್ರೀಟ್ಮೆಂಟ್ ಮಾಡ್ಕೋಬೇಕು, ಸೊ ದಟ್ ರಿಸಲ್ಟ್ಸ್ ಆರ್ ಬೆಟರ್. ಸರ್, ಪ್ರಾರಂಭದಲ್ಲಿ ತಾವು ಹೇಳಿದ್ರಿ ಹೆರಿಡಿಟ್ರಿ ಮುಖಾಂತರನೂ ಆಗುತ್ತೆ. ಈಗ ಯಾರ್ದಾರು ಪರಿವಾರದಲ್ಲಿ ಪಪ್ಪ ಅಥವಾ ತಂದೆ ಅಥವಾ ತಾಯಿಗೆ ಕ್ಯಾನ್ಸರ್ ಆಗಿ ಅವರು ತೀರು ಹೋಗಿರ್ತಾರೆ, ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅವ್ರು ಅದು ಬರದೇ ಇರಲಿಕ್ಕೆ ಏನು ಮಾಡ್ಬೋದು? ಸರಿ, ಫಸ್ಟ್ ಮುಖ್ಯವಾಗಿ ನಾವು ಫಸ್ಟ್ ಇದು ಟೆಸ್ಟ್ ಮಾಡ್ಕೊಂಡು ತಿಳ್ಕೋಬೇಕು ವೆದರ್ ಇದು ಕ್ಯಾನ್ಸರ್ ಬಂದಿದ್ದು ಥ್ರೂ ಹೆರಿಡಿಟ್ರಿ. ಅಂದರೆ ಈಗ ವಂಶಪಿಳಿಯಿಂದ ಬರ್ತದಲ್ಲ, ಸೊ ಫ್ರಮ್ 1% ಟು ಅನದರ್ ಪರ್ಸನ್. ಸೊ ಅದರಲ್ಲಿ ಸರ್ಟನ್ ಜೆನೆಟಿಕ್ ಮ್ಯೂಟೇಷನ್ ಆಗಿರುತ್ತೆ. ಸೊ ಫಸ್ಟ್ ಒಂದು ಕ್ಯಾನ್ಸರ್ ಟೆಸ್ಟಿಂದ ನಾವು ಐಡೆಂಟಿಫೈ ಮಾಡ್ತೀವಿ ಇದರಲ್ಲಿ ಇವರಿಗೆ ಜೆನೆಟಿಕ್ ಮ್ಯೂಟೇಷನ್ ಇತ್ತ ಅಥವಾ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ನಾವು ಏನು ಹೇಳ್ತೀವಿ, ಅವ್ರ ತಾಯಿಯಲ್ಲಿ ಅಥವಾ ತಂಗಿಯಲ್ಲಿ ಅಥವಾ ಅವ್ರ ದೊಡ್ಡಮ್ಮ ಏನೋ ಅವ್ರು ಫ್ರಮ್ ಮದರ್ ಸೈಡ್ ಯಾರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಆ್ಯಂಡ್ ಅದು ಕ್ಯಾನ್ಸರ್ ಬಿಫೋರ್ ದ ಏಜ್ ಆಫ್ 40 ಏನೇ ಡಯಾಗ್ನೋಸ್ ಆಗಿತ್ತಂದರೆ ವಿ ಗೆಟ್ ದಿಸ್ ಟೆಸ್ಟ್ ಡನ್. ಸೊ ಇನ್ ಕೇಸ್ ಅವರಲ್ಲಿ ಆ ಥರ ಏನೇ ಮ್ಯೂಟೇಷನ್ ಬಂತಂದರೆ ನಾವೇನು ಮಾಡ್ತೀವಿ, ಡೆಫಿನೆಟ್ಲಿ ಅವ್ರ ಮುಂದಿನ ಪೀಳಿಗೆ ಇರೋರು, ಅವ್ರ ಮಕ್ಕಳಾಗಲಿ ತಂಗಿಯರಾಗಲಿ ಅವರಲ್ಲೇ ನಾವು ಟೆಸ್ಟಿಂಗ್ ಮಾಡ್ತೀವಿ. ಸೊ ಅವರಲ್ಲೂ ಇನ್ ಕೇಸ್ ಆ ಜೀನ್ ಪಾಸಿಟಿವ್ ಬಂತಂದರೆ ದೆನ್ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಅಂದರೆ ಇದು ಇಟ್ ಇಸ್ ಕಮ್ ಆಸ್ ಅ ಹೆರಿಡಿಟ್ರಿ ಕ್ಯಾನ್ಸರ್. ಆಲ್ ರೈಟ್. ಸೊ ಅದು ಟೆಸ್ಟ್ ಮಾಡಿದೆ ನಾವು ಹೇಳೋಕ್ಕಾಗಲ್ಲ, ಬಟ್ ಫಸ್ಟ್ ದ ಪರ್ಸನ್ ಹೂ ಇಸ್ ಡಯಾಗ್ನೋಸ್ ಆಫ್ ಕ್ಯಾನ್ಸರಲ್ಲಿ ಅವ್ರಲ್ಲಿ ಫಸ್ಟ್ ಟೆಸ್ಟ್ ಮಾಡಿ ನೋಡ್ತೀವಿ. ಅವರಲ್ಲಿ ಪಾಸಿಟಿವ್ ಬಂದರೆ ಅಷ್ಟೇ ಅವ್ರ ಮಕ್ಕಳಿಗೆ ಅಥವಾ ಇವರಲ್ಲೇ ನಾವು ಟೆಸ್ಟಿಂಗ್ ಮಾಡ್ತೀವಿ. ಈಗ ಸೆಕೆಂಡ್ ನೀವು ಕೇಳಿದ್ರಲ್ಲ, ನೀವು ಹೆಂಗೆ ರಿಸ್ಕ್ ರಿಡ್ಯೂಸ್ ಮಾಡ್ಬೋದು, ಅದೇ ನೀವು ಹೇಳಿದ್ರಿ ರಿಸ್ಕ್ ಹೇಗೆ ರಿಡ್ಯೂಸ್ ಮಾಡೋದು. ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಅಂದರೆ ಯು ಹ್ಯಾವ್ ಟು ಅಂಡರ್ಗೋ ರೆಗ್ಯುಲರ್ ಚೆಕಪ್. ಒಂದು ನಾನು ಹೇಳಿದೆ ನಿಮಗೆ, ನೀವು ಅರ್ಲಿ ಸೈನ್ಸನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಡೆಫಿನೆಟ್ಲಿ ಈಗ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಇತ್ತಂದರೆ ಯು ಆರ್ ಅಟ್ ಅ ಲಿಟಲ್ ಬಿಟ್ ಹೈಯರ್ ರಿಸ್ಕ್ ಆಫ್ ಡೆವಲಪಿಂಗ್ ಕ್ಯಾನ್ಸರ್ ಅಂತ ಇರ್ತದೆ ರೀ. ಸೊ ನಾನು ನಿಮ್ಗೆ ಹೇಳಿದಂಗೆ ಅದು ಗರ್ಭಕೋಶ ಕ್ಯಾನ್ಸರ್ ಇರ್ಬೋದು, ಸ್ತನ ಕ್ಯಾನ್ಸರ್ ಇರ್ಬೋದು, ಕರಳಿನ ಕ್ಯಾನ್ಸರ್ ಆಗ್ಬೋದು, ಬಾಯಿ ಕ್ಯಾನ್ಸರ್ ಆಗಲಿ, ಯಾವುದು ಕ್ಯಾನ್ಸರ್ ಇರಲಿ ಯು ಆರ್ ಅಟ್ ಲಿಟಲ್ ಬಿಟ್ ಹೈಯರ್ ರಿಸ್ಕ್. ಸೊ ನೀವೇನು ಮಾಡಬೇಕು, ನಾನು ನಿಮಗೆ ಮುಂಚೆ ಹೇಳಿದಂಗೆ ಅದು ಗುಣಲಕ್ಷಣ ಬಗ್ಗೆ ನೀವು ಎಚ್ಚರಿಕೆಯಾಗಿರಬೇಕು, ಅದ್ರ ಬಗ್ಗೆ ಅರಿವು ಇರಬೇಕು, ತಿಳುವಳಿಕೆ ಇರಬೇಕು. ಏನು ನಿಮಗೆ ಡೌಟ್ ಇದ್ರೂ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, ಅದು ಫಸ್ಟ್ ನೀವು ಹೋಗಿ ಯಾವುದಾದ್ರೂ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಕಡೆ ಹೋಗ್ಬೋದು, ಅದು ಇಲ್ಲೇ ಬರಬೇಕಂತೇನಿಲ್ಲ. ಎನಿ ನಿಯರೆಸ್ಟ್ ಡಾಕ್ಟರ್, ಮೇ ಬಿ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಈವನ್ ಆಶಾ ವರ್ಕರ್ಸ್ ಆಲ್ಸೋ ಯು ಕ್ಯಾನ್ ಗೋ ಅಂಡ್ ಗೆಟ್ ಟೆಸ್ಟೆಡ್, ನೋಡ್ಬೋದು. ದಟ್ ಇಸ್ ಆಲ್ಸೋ ಇಟ್ಸ್ ವೆರಿ ಈಸಿ ಅದು ಮಾಡೋದು. ಒಂದು ಸೆಕೆಂಡ್, ಈಗ ನಿಮ್ಮ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ ಅವ್ರ ಕಡೆ ಅದು ಜೆನೆಟಿಕ್ ಮ್ಯೂಟೇಷನ್ ಪಾಸಿಟಿವ್ ಇತ್ತಂದರೆ ನಾವೇನು ಹೇಳ್ತೀವಿ, ಅವ್ರ ಮಕ್ಕಳಲ್ಲಿ ಅಥವಾ ಅವ್ರ ನೆಕ್ಸ್ಟ್ ಜನ್ರೇಷನ್ಗೆ ಅವ್ರಿಗೆ ಏನು ಹೇಳ್ತೀವಿ ರೆಗ್ಯುಲರ್ ಚೆಕಪ್ ಅಂತ ಹೇಳ್ತೀವಿ. ಇದು ಯಾಕೆ ಮಾಡ್ತೀವಿ ಅಂದರೆ ಇನ್ ಕೇಸ್ ಅವರಲ್ಲಿ ಏನು ಕ್ಯಾನ್ಸರ್ ಡೆವಲಪ್ ಆಯ್ತು ಅಂದರೆ ಅದು ಮುಂಚಿತವಾಗಿ ನಾವು ಡಯಾಗ್ನೋಸ್ ಮಾಡಿ ಅರ್ಲಿ ಸ್ಟೇಜಲ್ಲೇ ನಾವು ಟ್ರೀಟ್ ಮಾಡ್ಬೋದು ನಾವು. ಸೊ ಫಸ್ಟ್ ನಾನು ಹೇಳ್ದಂಗೆ ನಿಮಗೆ ಸೈನ್ಸ್ ಅದು ಗುಣಲಕ್ಷಣಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಸೆಕೆಂಡ್, ರೆಗ್ಯುಲರ್ ಸ್ಕ್ರೀನಿಂಗ್ ಅಥವಾ ರೆಗ್ಯುಲರ್ ಚೆಕಪ್ ಮಾಡ್ಕೊತಿರಬೇಕು. ಥರ್ಡ್, ಇನ್ ಕೇಸ್ ನಿಮ್ಗೆ ಆ ಥರ ಏನೇ ಬಂತಂದರೆ ವಿ ಸ್ಟಿಲ್ ಕ್ಯಾನ್ ಟ್ರೀಟ್ ದ ಪೇಷಂಟ್ ಈವನ್ ಬಿಫೋರ್ ಹಿ ಡೆವಲಪ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮಲ್ಲೇ ಮ್ಯೂಟೇಷನ್ ಇತ್ತು, ಸ್ತನ ಕ್ಯಾನ್ಸರ್ ಅಂತ ಹೇಳಿದ್ವಲ್ಲ ನಾವು, ಒಂದು ಮ್ಯೂಟೇಷನ್ ಪಾಸಿಟಿವ್ ಇತ್ತಂದರೆ ನಿಮ್ಮಲ್ಲೇ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಒಂದು ಸ್ಮಾಲ್ ಈವನ್ ಇನ್ ಅರ್ಲಿ ಸ್ಟೇಜಲ್ಲಿ ನಮ್ಗೆ ಗೊತ್ತಾಯ್ತು ಅಂದರೆ ವಿ ಕ್ಯಾನ್ ಟ್ರೀಟ್ ಯು. ಸೊ ಅದರಿಂದ ಏನು ಅಡ್ವಾಂಟೇಜ್ ಅಂದರೆ ನಿಮ್ಮ ಸರ್ವೈವಲ್ ಈಸ್ ಮಚ್ ಬೆಟರ್ ದೆನ್ ವಾಟ್ ದ ಪರ್ಸನ್ ವಾಸ್ ಡಯಾಗ್ನೋಸ್ ಕ್ಯಾನ್ಸರ್. ಫ್ಯಾಂಟಾಸ್ಟಿಕ್. ಎಸ್ ಸರ್. ಟೆಸ್ಟ್ಗಳ ಬಗ್ಗೆ ನಾವು ಮಾತನಾಡಿದ್ವಿ, ತಾವು ತಮ್ಮ ಉತ್ತರದಲ್ಲಿ ಟೆಸ್ಟ್ ಅಂತ ಹೇಳಿದ್ರೆ ಅಂಥದ್ರಲ್ಲಿ ಬಯೋಪ್ಸಿ ಅಂದರೆ ಏನು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕು. ಓಕೆ, ಸೊ ಬಯೋಪ್ಸಿ ಅಂದರೆ ಬೇಸಿಕ್ಲಿ ನಾವೀಗ ಒಂದು ಕ್ಯಾನ್ಸರಲ್ಲಿ ಮಾಡೋದು ಒಂದು ಡಿಟೆಕ್ಷನ್ ವಿಧಾನ. ಅದು ಅಂದರೆ ಕ್ಯಾನ್ಸರ್ ಇದು ಇದೇನೋ ಇಲ್ಲೋ ಅಥವಾ ಅದು ಯಾವ ಟೈಪ್ ಆಫ್ ಕ್ಯಾನ್ಸರ್ ಇದೆ, ಯಾವ ಸ್ಟೇಜಲ್ಲಿದೆ, ಇದೆಲ್ಲ ಡೀಟೇಲ್ಸ್ ತಿಳ್ಕೆ ನಾವು ಮಾಡೋದು ಟೆಸ್ಟ್. ಇದು ಟೆಸ್ಟ್ ಅಂದರೆ ಬೇಸಿಕ್ಲಿ ಏನು ಮಾಡ್ತೀವಿ, ಒಂದು ಸ್ಮಾಲ್ ಪಾರ್ಟ್ ಆಫ್ ದಿ ಕ್ಯಾನ್ಸರನ್ನು ತೆಗಿತೀವಿ ನಾವು. ಅದು ನಾವು ಒಂದು ಸೂಜೆ ಮುಖಾಂತರ ಅಥವಾ ನೀಡಲ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಸೊ ಬೇಸಿಕ್ಲಿ ಯಾಕೆ ಮಾಡ್ತೀವಿ ಅಂದರೆ ಇದರಿಂದ ಫಸ್ಟ್ ನಾವು ಹೇಳ್ದಂಗೆ ಡಯಾಗ್ನೋಸ್ ಆಗಬೇಕು. ಆಮೇಲೆ ಎಲ್ಲ ಕ್ಯಾನ್ಸರ್ ಒಂದೇ ಇರಲ್ಲ, ಇದರಲ್ಲಿ ಯಾವ ಟೈಪ್ ಇದೆ,
ಬಿಕಾಸ್ ದ್ಯಾಟ್ ವಿಲ್ ಟೆಲ್ ಅಸ್ ಯಾವ ಟೈಪ್ ಕ್ಯಾನ್ಸರ್ ಇದೆ ಆ ಟೈಪ್ ಮೇಲೆ ನಾವು ಫರ್ದರ್ ನಮ್ಮ ಟ್ರೀಟ್ಮೆಂಟ್ ಡಿಕ್ಟೇಟ್ ಆಗ್ತದೆ. ಸೊ ಅದಕ್ಕೆ ಮಾಡೋದು ಟೆಸ್ಟ್ ಇದು ಬಯಾಪ್ಸಿ ಅಂತ. ಇದು ಒ ಪಿ ಡಿ ಪ್ರೊಸೀಜರ್. ಮೆಜಾರಿಟಿ ಟೈಮ್ಸಲ್ಲಿ ಇಟ್ಸ್ ಅ ವೆರಿ ಸ್ಮಾಲ್ 5 minutes ಪ್ರೊಸೀಜರ್. ಒ ಪಿ ಡಿಯಲ್ಲೇ ಮಾಡ್ತೀವಿ. ರಿಪೋರ್ಟ್ಸ್ ಆರ್ ದೇರ್ ಇನ್ ವಿದಿನ್ 1 or 2 days ರಿಪೋರ್ಟ್ಸು ಬರುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಸ್ಟಾರ್ಟ್ ಟ್ರೀಟ್ಮೆಂಟ್. ಸೊ ನಾ ಹೇಳ್ದಂಗೆ ನಿಮಗೆ ಬಯಾಪ್ಸಿ ಇದೆ ಪ್ರೊಸೀಜರ್ ಫಾರ್ ಡಿಟೆಕ್ಷನ್. ಕನ್ಫರ್ಮ್ ಮಾಡಲಿಕ್ಕೆ ಮಾಡೋದು ಇದು ವಿಧಾನ. ಬಹಳ ಮುಖ್ಯವಾದ ಒಂದು ವಿಷಯ. ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರೂ ಕೀಮೋಥೆರಪಿ ಅಂತ ಈಗ ಒಂದು ಜನರಲ್ ಪಬ್ಲಿಕ್ಕಿಗೆ ಅದೇ ಗೊತ್ತು. ಅಂಥ ಸಂದರ್ಭದಲ್ಲಿ ಈ ಒಂದು ವಿಷಯದ ಕುರಿತು ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ರೇಡಿಯೇಷನ್ ಆ್ಯಂಡ್ ಕೀಮೋಥೆರಪಿಯಲ್ಲಿ ಇರೋ ವ್ಯತ್ಯಾಸ, ಅದ್ರ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಖಂಡಿತ ಪಡ್ಕೊಳ್ಳೋಣ. ಆದರೆ ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केएलई का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. ಕೇಳಿ ಕನಸು ನನಸದ ವೇಣುಧ್ವನಿ ವೇಣುಧ್ವನಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ, ವಿಷಯ ಕ್ಯಾನ್ಸರ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಬೆಳಗಾವಿ ಹಾಗೂ ತಜ್ಞ ವೈದ್ಯರು, KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ಸಂತೋಷ್ ಮಠಪತಿ ಅವರು. ಸರ್, ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರಲ್ಲಿ ಒಂದೇ ಪ್ರಶ್ನೆ, ಕೀಮೋಥೆರಪಿ ಮಾಡಿಸ್ತಾರೆ, ಇದು ಅದು. ಕೀಮೋಥೆರಪಿ ಆ್ಯಂಡ್ ರೇಡಿಯೇಷನ್ ಥೆರಪಿ ವ್ಯತ್ಯಾಸ? ಓಕೆ, ಸೊ ಕೀಮೋಥೆರಪಿ ಅಂದರೆ ಬೇಸಿಕ್ಲಿ ಕ್ಯಾನ್ಸರನ್ನು ಗುಣಪಡಿಸಲು ಕೊಡುವಂಥ ಇಂಜೆಕ್ಷನ್ಸ್. ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಅದು ಇಂಜೆಕ್ಷನ್ಸ್ ಕೊಡೋದು. ಓಕೆ, ಸೊ ಇದು ಕೀಮೋಥೆರಪಿ ಯಾವ ಥರ ಕೆಲಸ ಮಾಡ್ತಿದೆ ಅಂದರೆ, ಕ್ಯಾನ್ಸರ್ ಒಂದು ಪ್ರಾಪರ್ಟಿ ಏನಂದರೆ ಅದು ರ್ಯಾಪಿಡ್ಲಿ ಗ್ರೋಯಿಂಗ್, ಅದು ಭಾಳ ತುಂಬ ವೇಗ ಆಗಿ ಬೆಳೀತಾ ಇರುತ್ತೆ. ಸೊ ಇವು ಕೀಮೋಥೆರಪಿ ಇಂಜೆಕ್ಷನ್ಸ್ ಅಂದರೆ ಬೇಸಿಕ್ಲಿ ಇವು ಅದೇ ಸೆಲ್ಸ್ನ ಟಾರ್ಗೆಟ್ ಮಾಡುವಂಥ ಇಂಜೆಕ್ಷನ್ಸು. ಓಕೆ, ಸೊ ಅಡ್ವಾಂಟೇಜ್ ಆಫ್ ಕೀಮೋಥೆರಪಿ ಏನಂದರೆ ನಾವು ಇಂಜೆಕ್ಷನ್ ಕೊಡ್ತೀವಲ್ಲ, ಇದು ಡ್ರಗ್ ನನ್ನ ಎಂಟೈರ್ ಬಾಡಿಯಲ್ಲಿ ಹೋಗಿ ಎಲ್ಲೆಲ್ಲಿ ಕ್ಯಾನ್ಸರ್ ಇರುತ್ತೆ ಅದನ್ನು ಬೆಳೆಯೋನಿಗೆ ಸ್ಟಾಪ್ ಮಾಡೋಂಗೆ ಅದು ಕೆಲಸ ಮಾಡ್ತದೆ. ಸೊ ಕೀಮೋಥೆರಪಿ ವರ್ಕ್ಸ್ ಇನ್ ಸಿಸ್ಟಮಿಕ್ ಮ್ಯಾಟರ್, ಅಂದರೆ ಜನರಲ್ ಎಂಟೈರ್ ಬಾಡಿಯಲ್ಲಿ ಕೆಲಸ ಮಾಡ್ತದೆ ರೀ, ಅದು ಕೀಮೋಥೆರಪಿ. ಈಗ ನೆಕ್ಸ್ಟ್ ನೀವು ರೇಡಿಯೇಷನ್ ಅಂತ ಕೇಳಿದ್ರಿ, ರೇಡಿಯೋಥೆರಪಿ ಅಂತ. ರೇಡಿಯೋಥೆರಪಿ ಅಂದರೆ ಬೇಸಿಕ್ಲಿ ರೇಡಿಯೋ ಆಕ್ಟಿವ್ ಕಿರಣಗಳನ್ನು, ಈಗ ನಾವು ಎಕ್ಸ್ರೇಸ್ ಅಂತ ಕೇಳಿರ್ತೀವಿ, ಗಾಮಾರೇಸ್ ಅಂತ ಕೇಳಿರ್ತೀವಿ. ಸೊ ಇವೆಲ್ಲ ನ್ಯೂಕ್ಲಿಯರ್ ಐಸೋಟೋಪ್ಸಿಂದ ಯೂಸ್ ಮಾಡುವಂಥದ್ದು ಕಿರಣಗಳು. ಸೊ ರೇಡಿಯೇಷನ್ದು ಏನು ಅಡ್ವಾಂಟೇಜ್ ಅಂದರೆ, ಅದು ಯಾವುದೇ ಒಂದು ಭಾಗದಲ್ಲಿ ಇರೋ ಕ್ಯಾನ್ಸರನ್ನು ಥ್ರೂ ರೇಡಿಯೇಷನ್ ನಾವು ಕಿಲ್ ಮಾಡ್ಬೋದು, ಅದು ಕಂಟ್ರೋಲ್ ಮಾಡ್ಬೋದು. ಸೊ ಕೀಮೋಥೆರಪಿ ಥರ ಇದು ಎಲ್ಲ ಬಾಡಿಯಲ್ಲಿ ಆ್ಯಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಯಾರಿಗೂ ಗಂಟಲು ಕ್ಯಾನ್ಸರ್ ಇತ್ತು ಅಥವಾ ಸಮ್ ಕರಳಿನ ಕ್ಯಾನ್ಸರ್ ಇತ್ತು, ಆ ಜಾಗಕ್ಕೆ ಅಷ್ಟೇ ಟಾರ್ಗೆಟ್ ಮಾಡಿ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಸೈಡ್ ಎಫೆಕ್ಟ್ಸ್ ಆಫ್ ರೇಡಿಯೇಷನ್ ಏನಿರ್ತದಲ್ಲ, ಅದು ಮಚ್ ಲೆಸ್ ದೆನ್ ಕೀಮೋಥೆರಪಿದು. ಈಗ ಎಲ್ಲರೂ ಅಲ್ಲಿ ಒಂದೇ ಭಯ, ಕೀಮೋ ಕೊಟ್ಟರೆ ಅದಾಗ್ತದೆ ಇದಾಗ್ತದೆ, ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ ಆಗ್ತದೆ, ಅದು ಪೇನ್ಫುಲ್ ಇರುತ್ತೆ. ಬಟ್ ಆ ಥರ ಇರಲ್ಲ. ಈಗ ನಾವು ರೀಸೆಂಟ್ಲಿ ಏನು ನೋಡ್ತಾ ಇದ್ದಲ್ಲ, 20-30 years ಬ್ಯಾಕ್ ಏನಿತ್ತು ಆ ಕಡೆಯಿಂದ ಈಗ ನೋಡಿದ್ರೆ ತುಂಬ ಇದೆ, ಡಿಫ್ರೆನ್ಸ್ ಇದೆ. ಈಗಿನ ಕಿಮೋಥೆರಪಿ ವೆರಿ ಸೇಫ್. ಮಾರ್ನಿಂಗ್ ಕೊಟ್ಟು 1-3-4 hours ಪೇಷಂಟ್ ಮನೆಯೂ ಹೋಗ್ತಾರೆ. ವಾವ್, ಎಸ್, ಆ್ಯಂಡ್ ದೇ ಆರ್ ಗೆಟಿಂಗ್ ಬ್ಯಾಕ್ ಟು ಯುವರ್ ವರ್ಕ್ ಆಲ್ಸೋ. ಈಗ ನನಗೆ ಬೆಳಗ್ಗೆನೇ ಒಂದು ಪೇಷಂಟ್ ಇತ್ತು, ಶಿ ಈಸ್ ಅ ಕೇಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅಂಡರ್ ಗೋಯಿಂಗ್ ಕೀಮೋಥೆರಪಿ. ಬಟ್ ಶಿ ಈಸ್ ಬೀಂಗ್ ಅ ಸ್ಕೂಲ್ ಟೀಚರ್. ಅವ್ರು ವಾಪಸ್ ತಮ್ಮ ಕೆಲಸಕ್ಕೆ ಹೋದರು, ಬೆಳಗ್ಗೆ ಬಂದರು, ಇಂಜೆಕ್ಷನ್ ತೊಗೊಂಡ್ರು, ಅಗೇನ್ ಟುಮಾರೋ ಶಿಲ್ ಜಾಯಿನ್ ಬ್ಯಾಕ್ ದ ಸ್ಕೂಲ್. ಸೊ ಮುಂಚೆ ಥರ ಈಗ ಎಲ್ಲರಿಗೂ ಏನಿತ್ತು, ಅದು ಒಂಥರ ಮೂಢನಂಬಿಕೆ. ನಮಗೆ ಕೀಮೋ ಅಂದರೆ ಭಾಳ ಪೇನ್ಫುಲ್ ಇರ್ತದೆ, ಕಷ್ಟ ಆಗ್ತದೆ, ಟಾಯ್ಲೆಟ್ ಆಗಲ್ಲ, ಭಾಳ ವೀಕ್ ಆಗ್ತೀವಿ, ಒಂಥರ ಆ್ಯಸ್ ಗುಡ್ ಆ್ಯಸ್ ಅದು ಭಾಳ ಅದ್ರ ಬಗ್ಗೆ ನೆಗೆಟಿವ್ ಇದೆ. ಬಟ್ ಈ ಥರ ಹಂಗಲ್ಲ. ಈಗೆಲ್ಲ ಮೆಡಿಸಿನ್ ಆಗಲಿ ಸಿಕ್ಕಾಪಟ್ಟೆ ರೀಸೆಂಟ್ ಅಡ್ವಾನ್ಸಸ್ ಆಗಿದೆ. ಈಗೇನೇನು ಮೆಡಿಸಿನ್ಸ್ ಕೊಡ್ತೀವಲ್ಲ, ದೇ ಆರ್ ಮಚ್ ಸೇಫರ್, ಮಚ್ ಲೆಸ್ ಸೈಡ್ ಎಫೆಕ್ಟ್ಸ್. ಸೊ ಪೀಪಲ್ ಕ್ಯಾನ್ ಟಾಲರೇಟ್ ಆಲ್ಸೋ ಅಟ್ ದ ಸೇಮ್ ಟೈಮ್ ತಮ್ಮ ಕೆಲಸ ದಿನಚರಿ ಕೆಲಸನೂ ಮಾಡ್ಕೊತಿರ್ಬೋದು. ಸೊ ದ್ಯಾಟ್ಸ್ ಎ ಅಡ್ವಾಂಟೇಜ್ ವಾಟ್ ವಿ ಆರ್ ಹ್ಯಾವಿಂಗ್ ನೌ. ಸರ್, ಬಹಳ ಮುಖ್ಯವಾದ ಒಂದು ಜನರಲ್ ಎಕ್ಸಾಂಪಲ್ ಜಸ್ಟ್ ನೀವು ಹೇಳಿದ್ರಿ. ಪೇಷಂಟ್ ಒಬ್ಬರು ಸ್ತನ ಕ್ಯಾನ್ಸರ್, ಈ ಸ್ತನ ಕ್ಯಾನ್ಸರ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ಬೋದಾ? ಅಂದರೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಬರದೇ ಇರಲಿಕ್ಕೆ ಏನು ಮಾಡಬೇಕು ನಮ್ಮ ಮಹಿಳೆಯರು, ಅದ್ರ ಬಗ್ಗೆ ಸರ್? ಎಸ್, ಸೊ ಅದೇ ನಾನು ಹೇಳ್ದಂಗೆ ಸ್ತನ ಕ್ಯಾನ್ಸರ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ನಮ್ಮದು ಲೈಫ್ ಸ್ಟೈಲ್, ಜೀವನ ಶೈಲಿ. ಯಾಕೆ ನಾವು ಮುಂಚೆಗೆ ಮತ್ತು ಈಗ ಕಂಪೇರ್ ಮಾಡಿ ನೋಡಿದ್ರೆ, ಒಂದು 20-30 years ಬ್ಯಾಕ್ ನಾವು ನೋಡಿದ್ರೆ ಅವಾಗ ಸ್ತನ ಕ್ಯಾನ್ಸರ್ ವಾಸ್ ವೆರಿ ಲೆಸ್. ಬಟ್ ನಾವು ರೀಸೆಂಟ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ಇಟ್ ಹ್ಯಾಸ್ ಓವರ್ಟೇಕನ್ ಆಸ್ ನಂಬರ್ 1 ಕ್ಯಾನ್ಸರ್ ಇನ್ ಇಂಡಿಯಾ. ನಾನು ಇಂಡಿಯಾನಲ್ಲೇ ನಂಬರ್ 1 ಕ್ಯಾನ್ಸರ್ ಈಗ ಅದು. ಯಾಕೆ ಅದು ನಾವು ಡಿಸೆಕ್ಟ್ ಮಾಡಿ ನೋಡಿದಾಗ ಗೊತ್ತಾಯಿತು, ಇಟ್ ಈಸ್ ಬಿಕಾಸ್ ಆಫ್ ದ ವೆಸ್ಟರ್ನೈಸೇಷನ್.
ವೆಸ್ಟರ್ನ್ ಅಂದರೆ ನಾವು ಇರೋ ಲೈಫ್ ಸ್ಟೈಲ್, ನಾನು ಹೇಳ್ದಂಗೆ ನಿಮಗೆ ಒಂದಂತೂ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳಿದಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ, ಒಂದೇ ಕೂಡ್ತೀವಿ, ಎಕ್ಸೆಸಿವ್ ಕಾರ್ಬೋಹೈಡ್ರೇಟ್ ತಿಂತೀವಿ, ಜಾಸ್ತಿ ಫ್ಯಾಟ್ಸ್ ಅಂತ ಬೊಜ್ಜು, ಅದನ್ನ ಪ್ರೊಸೆಸ್ ಫುಡ್ ತಿಂತೀವಿ, ಹಣ್ಣು ಹಂಪ್ಲ ತಿನ್ನಲ್ಲ, ಕೆಲಸ ಮಾಡಲ್ಲ. ಥರ್ಡ್ ನಾವು ಇನ್ನೊಂದು ಏನು ಮಾಡ್ತೀವಿ, ಮುಂಚೆ ಮಹಿಳೆಯರು ಯೂಶ್ವಲಿ ಅರೌಂಡ್ 20 to 30 ಇಯರ್ಸ್ ಒಳಗೆ ಮದುವೆ ಆಗಿ ಮಕ್ಕಳು ಆಗ್ತಿತ್ತು. ನಾವೀಗ ಏನು ನೋಡ್ತಾ ಇದ್ದೀವಿ, ಹೆಣ್ಮಕ್ಳಲ್ಲಿ ದೇ ಡಿಲೇ ದ ಮ್ಯಾರೇಜ್, ಮದುವೆನೇ ಡಿಲೇ ಮಾಡ್ತಾರೆ. ಯಾಕಂದರೆ ಬಿಕಾಸ್ ವೇರಿಯಸ್ ಕಾಸಸ್, ಅವ್ರು ಐದರ್ ಕಲಿಯೋದಿರ್ತದೆ ಅಥವಾ ಜಾಬ್ ಮಾಡೋದಿರ್ತದೆ ಅಂತ ಏನು ಹೇಳ್ತಾರೆ, ಅವ್ರು ಮ್ಯಾರೇಜ್ ಡಿಲೇ ಮಾಡ್ತಾರೆ. ಮ್ಯಾರೇಜ್ ಮೋರ್ ದೆನ್ 30 ಇಯರ್ಸ್ ಡಿಲೇ ಮಾಡಿ ಮಕ್ಕಳು ಅವಾಗ ಮಾಡಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರಲ್ಲ, ಸೊ ಇದರಿಂದ ಆಟೋಮೆಟಿಕ್ಲಿ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಇನ್ಕ್ರೀಸ್ ಆಗ್ತಾ ಇದೆ. ಮುಂಚೆ ಆ ಥರ ಇದ್ರಕ್ಕಿಲ್ಲ. ಮುಂಚೆ 20-30 ಇಯರ್ಸ್ ಅಂದರೆ ಆಲ್ರೆಡಿ ಒಂದಿಬ್ಬರು ಮಕ್ಕಳು ಆಗ್ತಿದ್ರು, ಬ್ರೆಸ್ಟ್ ಫೆಡ್ ಎಲ್ಲ ಆಗ್ತಿತ್ತು. ಈಗ ಆ ಥರ ಇಲ್ಲ. ಬಿಕಾಸ್ ಆಫ್ ಅವರ್ ಎಜುಕೇಷನ್, ಬಿಕಾಸ್ ಆಫ್ ಅವರ್ ವರ್ಕ್, ನಾವೇನು ಮಾಡ್ತಿದ್ದೀವಿ, ನಾವೆಲ್ಲ ಡಿಲೇ ಮಾಡ್ತಾಯಿದ್ದೀವಿ. ಸೊ ಡಿಲೇ ಕಾರಣಕ್ಕಾಗಿ ಏನಾಗ್ತದೆ, ನಾವು ಯು ಆರ್ ಇನ್ಕ್ರೀಸ್ದಂಗೆ ರಿಸ್ಕ್ ಫ್ಯಾಕ್ಟರ್. ಓಕೆ, ನೆಕ್ಸ್ಟ್ ಏನಂದರೆ ಅಗೇನ್ ಆಲ್ಕೋಹಾಲ್ ಇಂಟೇಕ್. ಮುಂಚೆ ಇದ್ದರಿಕಿಲ್ಲ, ಬಟ್ ಇಟ್ ಇಸ್ ಕ್ವೈಟ್ ಕಾಮನ್. ನಾವು ಈಗ ನೋಡಿದ್ರೆ ಇವನ್ ಇನ್ ಲೇಡೀಸ್, ಇವನ್ ಫೀಮೇಲ್ಸ್ ನೋಡ್ತೀವಿ, ಆಲ್ಕೋಹಾಲ್ ಇಂಟೇಕ್ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಬ್ರೆಸ್ಟ್ ಕ್ಯಾನ್ಸರ್ಗೆ. ಸರ್, ಇದು ಭಾಳ ಈಗ ನೀವು ಹೇಳಿದ್ರಿ ಭಾರತ ದೇಶದಲ್ಲಿ ನಂಬರ್ 1 ಆಗಿಬಿಟ್ಟಿದೆ ಸ್ತನ ಕ್ಯಾನ್ಸರ್ ಅಂತ. ಅದಕ್ಕಿಂತ ತಮಗೆ ಆ ಒಂದು ಪ್ರಶ್ನೆ ಕೇಳೋದು ಬಹಳ ಮುಖ್ಯವಾಗಿತ್ತು. ಈಗ ಈ ಒಂದು ವಿಷಯದ ಕುರಿತು, ಕ್ಯಾನ್ಸರ್ ಕುರಿತು ಯಾವೆಲ್ಲ ಟೆಕ್ನಾಲಜೀಸ್ ಬಂದಿದೆ ವಿತ್ ರೆಸ್ಪೆಕ್ಟ್ ಟು KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಹಾಗೂ JNMC ಇಲ್ಲಿ ಕೂಡ ಪ್ಲೀಸ್. ಓಕೆ, ಇದ್ರ ಬಗ್ಗೆ ಹೇಳಬೇಕಂದ್ರೆ, ಸೊ ನಾನಿಲ್ಲಿ ವರ್ಕ್ ಮಾಡೋಕ್ಕಂತೂ ಸುಮಾರು ವರ್ಷ ಆಯಿತು. ಸೊ ಇಲ್ಲಿ ಬೇಸಿಕ್ಲಿ ಏನಂದರೆ, ಇದು ಒಂದು ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ ಅಂತ. ಅಂದರೆ ಆಲ್ ಪಾರ್ಟ್ಸ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಸ್ ಅವೈಲೇಬಲ್ ಅಂಡರ್ ಒನ್ ರೂಫ್. ಫ್ಯಾಂಟಾಸ್ಟಿಕ್. ಇದರಲ್ಲಿ ರೇಡಿಯೇಷನ್ ಡಿಪಾರ್ಟ್ಮೆಂಟ್ ಆಯಿತು, ಕೀಮೊಥೆರಪಿ ಡಿಪಾರ್ಟ್ಮೆಂಟ್, ನಂದು ಸರ್ಜರಿ ಡಿಪಾರ್ಟ್ಮೆಂಟ್ ಇದೆ, ಅಥವಾ ಮಕ್ಕಳ ಕ್ಯಾನ್ಸರ್ ಸೋಲಾಗಿದೆ, ಫಿಸಿಯೋಥೆರಪಿ ಆಯಿತು, ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಒನ್ ರೂಫ್. ಪ್ಲಸ್ ವಿ ಹ್ಯಾವ್ ದ ಲೇಟೆಸ್ಟ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್, ನನ್ನ ಸರ್ಜರಿಕಲ್ನಿಂದ ಹೇಳಬೇಕಂದ್ರೆ, ನಮ್ಮಲ್ಲಿ ರೋಬೋಟಿಕ್ ಸರ್ಜರಿ ಇದೆ, ಲ್ಯಾಪ್ಟಾಪ್ಸೂಪ್ ಸರ್ಜರಿ, ಅದನ್ನು ನಾವು ಕೇಳ್ತೀವಲ್ಲ ದೂರಬೀನಿಂದ ಮಾಡ್ತೀವಿ ಸರ್ಜರಿ ಅಂತ, ಅದಿದೆ, ರೋಬೋಟಿಕ್ ಎಲ್ಲ ಇದೆ. ಸೊ ಆಲ್ ದೀಸ್ ಆರ್ ಅವೈಲೇಬಲ್ ಹಿಯರ್. ಆ್ಯಂಡ್ ಪ್ಲಸ್ ವಿ ಆರ್ ಆಲ್ equipped with ವೆಲ್ ಅಡ್ವಾನ್ಸ್ ರೇಡಿಯೇಷನ್ ಮಷಿನ್ಸ್ ಅಂತ ಹೇಳ್ತೀವಿ. ಮುಂಚೆ ನಾವು ಒಂದು ರೇಡಿಯೇಷನ್ ಆಗಬೇಕಂದ್ರೆ ಒಂದು 25-30 ಮಿನಿಟ್ಸ್ ಬೇಕು ಒಂದೇ ಕೆಲಸಕ್ಕೆ. ಈಗ ಅದೇ ಕೆಲಸ 2 ನಿಮಿಷಲ್ಲಿ ಆಗುತ್ತೆ. ಫ್ಯಾಬ್ಯುಲಸ್. ಎಸ್ ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮದ ಇವತ್ತಿನ ವಿಷಯ ಕ್ಯಾನ್ಸರ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸರ್ಜಿಕಲ್ ಆಂಕಾಲಜಿ, JNMC ಬೆಳಗಾವಿ, ಹಾಗೂ ತಜ್ಞ ವೈದ್ಯರು, KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ಸಂತೋಷ್ ಮಠಪತಿ ಅವರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್, ತಾವು ಇಷ್ಟೆಲ್ಲ ಮಾಹಿತಿ ಕೊಟ್ರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದು. ನಾನೇನು ಹೇಳ್ತೀನಿ ಅಂದರೆ, ಆಯಿತು ಕ್ಯಾನ್ಸರ್ ಅಂತಂದರೆ ಭಯ ಪಡೋ ವಿಷಯ ಅಲ್ಲ. ಕ್ಯಾನ್ಸರ್ ಬಗ್ಗೆ ನಮಗೆ ಎಲ್ಲರಿಗೂ ತಿಳುವಳಿಕೆ ಇರಬೇಕು, ಅರಿವು ಇರಬೇಕು. ಅಟ್ ದ ಸೇಮ್ ಟೈಮ್ ಕ್ಯಾನ್ಸರ್ ಆಗೋ ಕಾರಣಗಳನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ನಾನು ಹೇಳ್ದಂಗೆ 100ಅಲ್ಲಿ ಓನ್ಲಿ 15% ಹೆರಿಡಿಟರಿ ಕ್ಯಾನ್ಸರ್ಸು, ಮಿಕ್ಕಿದ್ದು 85% ಎಲ್ಲ ಬರೋದು ನಮ್ಮ ಲೈಫ್ ಸ್ಟೈಲ್ ಅಥವಾ ಇಟ್ ಇಸ್ ಬಿಕಾಸ್ ಆಫ್ ಅಸ್. ಸೊ ಇವೆಲ್ಲ ಫ್ಯಾಕ್ಟರ್ಸ್ ನಮ್ಮ ಕೈಯಲ್ಲಿದೆ. ನಾವು ಯಾವ ಥರ ಜೀವನ ಶೈಲಿ ನಡೆಸ್ತೀವಿ, ಏನು ಊಟ ಮಾಡ್ತೀವಿ, ಯಾವ ಥರ ಮನೆ ಮಾಡ್ತೀವಿ, ನಮ್ಮ ಹವ್ಯಾಸಗಳು, ಅಭ್ಯಾಸಗಳು, ಆಲ್ ಇವನ್ನೆಲ್ಲ ನಾವು ಚೆನ್ನಾಗಿ ನಾವು ನೋಡ್ಕೊಂಡ್ರೆ ಆಟೋಮೆಟ್ಲಿ ವಿ ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಆರ್ ಪ್ರಿವೆಂಟ್ ದಿ ಕ್ಯಾನ್ಸರ್ಸ್. ಸೊ ವಿ ಟೇಕ್ ಇಟ್ ಆಸ್ ಪಾಸಿಟಿವ್. ಇದನ್ನು ಒಂಥರ ನಾವು ಪಾಸಿಟಿವ್ ಆಗಿ ನೋಡೋಣ. 15% ನಮ್ಮ ಕೈಲಿಲ್ಲ, ಬಟ್ 85% ನಮ್ಮ ಕೈಲಿದೆ. ಸೊ ಅದು ನಾವೆಲ್ಲರೂ ತಿಳ್ಕೊಂಡು ಅದೇ ಥರ ನಾವು ನಮ್ಮ ಜೀವನ ಶೈಲಿನ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಇದೇನೊಂದು ರೋಗ ಇದ್ದರೆ ಡೆಫಿನೆಟ್ಲಿ ಕ್ಯಾನ್ ರೆಡ್ಯೂಸ್ ದ ರಿಸ್ಕ್. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಥ್ಯಾಂಕ್ ಯು. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಕ್ಯಾನ್ಸರ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಸಂತೋಷ್ ಮಠಪತಿ ಸರ್ ಅವರಿಗೆ ಧನ್ಯವಾದ ತಿಳಿಸುತ್ತಾ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.